ಸೊ ಇವತ್ತು ನೈಟ್ ಅಡುಗೆ ನನ್ನ ಕೈಯಾರೆ ಮಾಡ್ತಾ ಇರೋದು. ಸೊ ಅದು ನಾನ್ ವೆಜ್ ಸ್ಪೆಷಲ್ ಮಾಡೋಣ ಅಂದ್ಬಿಟ್ಟು ಪ್ರಿಪೇರ್ ಆಗಿದ್ದೀನಿ. ಸೊ ನೋಡಬೇಕು ಹೇಗಾಗುತ್ತೆ ಗೊತ್ತಿಲ್ಲ. ಸೊ ನೈಟ್ ಫುಲ್ 100% ಏನೇನು ಮಾಡಬೇಕು ಎಲ್ಲ ನಾನೇ ಮಾಡೋಣ ಅಂತ ಪ್ರಿಪೇರ್ ಆಗಿದ್ದೀನಿ. ಕ್ರೇಜಿ ಕಂಟೆಂಟ್ ಕೊಡ್ತೀನಿ. ಸೊ ಕಾಮಿಡಿ ಇರುತ್ತೆ. ಸೊ ವ್ಲಾಗ್ ಮಿಸ್ ಮಾಡ್ಕೊಬೇಡಿ. ಇಫ್ ಇನ್ ಕೇಸ್ ಯಾರು ಸಬ್ಸ್ಕ್ರೈಬ್ ಆಗಿದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ತುಂಬ ವೀಡಿಯೋಸ್ ಬರುತ್ತೆ ನನ್ನ ಚಾನಲ್ ಅಂತ ಹೇಳ್ತಾ ಸಿಕ್ಕಿನ ಅಡುಗೆ ಮಾಡ್ತಾರೆ. ಗೈಸ್ ಇವಾಗ ಚಿಕನ್ ಕಟ್ ಮಾಡಿಬಿಟ್ಟು ಸೊ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಕಟ್ ಮಾಡಬೇಕಂತೆ. ಸೊ ಎಲ್ಲ ಕಟ್ ಮಾಡ್ತಾ ಇದ್ದೀನಿ. ಕೂಡ ನಾನು ಹೇಳ್ತೀನಿ ಗೈಸ್. ಸೊ ಎಲ್ಲ A to Z ನಂದೇ ಹೋಗ್ತು ಗೈಸ್. ಸೊ ಎಲ್ಲ ಹಾಕೋಬೋದು ಏನು ಅಡುಗೆ ಮಾಡ್ತಾರೆ ಅಷ್ಟೇನಿಲ್ಲ ಹೆಲ್ಪ್ ಎಲ್ಲ ಮಾಡ್ತಾರೆ ಅಂತ. ಸೊ ಕಾಯಿ ಕೂಡ ನಾನು ಹೇಳ್ತೀನಿ. ಸೊ ಬರುತ್ತೆ ಅಡುಗೆ ಮಾಡಕ್ಕೆ ಬರುತ್ತೆ ಕೆಲಸ ಮಾಡಿ ಎಲ್ಲ ಬರುತ್ತೆ. ಅಡುಗೆ ಒಂಚೂರು ಕಡಿಮೆ ನೋಡೋಣ ಹೇಗಾಗುತ್ತೆ ಅಂತ. ಏನಾದ್ರು ಚೆನ್ನಾಗಿತ್ತು ಕಮೆಂಟ್ ಹಾಕಿದ್ರೆ ಇನ್ನೂ ಚಿಕ್ಕವಾಗಿರೋ ಮಾಡೋಣ, ಇನ್ನು ಕ್ರೇಜಿ ಆಗಿರೋ ಚಿಕ್ಕವಾಗಿರೋ ಎಲ್ಲ ಥರ ಮಾಡೋಣ. ಸೊ ನಾನಂತೂ ಕಾಯ್ತಾ ಇದ್ದೀನಿ ನಿಮ್ಮ ಕಮೆಂಟ್ಸ್ಗೆ. ನೆಮ್ಮದಿ ಗೈಸ್. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಗೈಸ್ ಆ್ಯಕ್ಚುಲಿ ಯಾವತ್ತು ಈ ಥರ ಇಷ್ಟು ವೆರೈಟಿ ಅಡುಗೆ ಮಾಡ್ತಾನೆ ಇಲ್ಲ. ಸೊ ಫಸ್ಟ್ ಟೈಮ್ ಮಾಡ್ತಾ ಇರೋದು ಇಷ್ಟು ವೆರೈಟಿ ಕೊಡ್ತಾರೆ ನನಗೆ. ಸೊ ನಾನು ಸಿಕ್ತು ಮೊಟ್ಟೆನ ಬಂತು, ಹೆಂಗೋ ಒಂದು ಮೊಟ್ಟೆ ಸಿಕ್ತು ನನಗೂ ಅಂತ ಕಾಯ್ತಾ ಅದು ಹೆಂಗಾಗ್ತಾನೆ ಈಗ ಸಿದು. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಗಬೇಡಿ. ಆಮೇಲೆ ಇನ್ನೂ ಒಂದು, ನನ್ನ ನೋಡ್ಕೊಂಡು ಯಾರೋ ದಯವಿಟ್ಟು ಅಡುಗೆ ಅಂತೂ ಮಾಡಬೇಡಿ. ಸೊ ಇದು ನಾನು ಟ್ರಯಲ್ ಮಾಡ್ತಾ ಇರೋದು. ಸೊ ಎಂಟರ್ಟೈನ್ಮೆಂಟ್ ಪರ್ಪಸ್ಗೋಸ್ಕರ ಮಾಡ್ತಾ ಇರೋದು. ಮೊದಲೇ ಹೇಳ್ಬಿಟ್ಟಿದ್ದೀನಿ ಡಿಸ್ಕ್ಲೈಮರು. ಸೊ ಈಗ ಚಿಕನ್ ಸಾರಿ ರೈಟ್ ಮಟನ್ ಅಂತ ಬಾಯಿ ಬರ್ತಿಲ್ಲ. ಬಟ್ಟೆ ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗಾಯ್ಸ್ ಇವತ್ತಿಂದು ಒಂದು ಸ್ಪೆಷಲ್ ವ್ಲಾಗ್ ಮಾಡೋಣ ಅಂದ್ಬಿಟ್ಟು, ಅಂದರೆ ಒಂದು ಸ್ವಲ್ಪ ಕಾನ್ಸೆಪ್ಟು ಸೊ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇವತ್ತು ಮನೇಲಿ ಮಾಡ್ತಾಯಿದ್ದೀನಿ. ಸೊ ಕ್ರೇಜಿ ಲೆವೆಲ್ ಆಗಿರುತ್ತೆ ಗೈಸ್ ಇವತ್ತಿಂದು ಕಾನ್ಸೆಪ್ಟ್ ಮಾತ್ರ. ಸೊ ಗೈಸ್ ಏನು ಅಂತಂದರೆ, ಸೊ ಇವತ್ತು ನೈಟ್ ಅಡುಗೆ ನನ್ನ ಕೈಯಾರೆ ಮಾಡ್ತಾ ಇರೋದು. ಸೊ ಅದು ನಾನ್ ವೆಜ್ ಸ್ಪೆಷಲ್ ಮಾಡೋಣ ಅಂದ್ಬಿಟ್ಟು ಪ್ರಿಪೇರ್ ಆಗಿದ್ದೀನಿ. ಸೊ ನೋಡಬೇಕು ಹೇಗಾಗುತ್ತೆ ಗೊತ್ತಿಲ್ಲ. ಸೊ ನೈಟ್ ಫುಲ್ಲು 100% ಏನೇನು ಮಾಡಬೇಕು ಎಲ್ಲ ನಾನೇ ಮಾಡೋಣ ಅಂತ ಪ್ರಿಪೇರ್ ಆಗಿದ್ದೀನಿ. ಬಟ್ ಒಂದೇನು ಅಂದರೆ, ನಾನು ಯಾವತ್ತೂ ಜಾಸ್ತಿ ಅಡುಗೆ ಮೇಲೆ ಟೈಮ್ ಸ್ಪೆಂಡ್ ಮಾಡ್ದೋನೇ ಅಲ್ಲ. ಬಟ್ ಅಡುಗೆ ಮಾಡೋದಂದರೆ ಒಂದು ಸ್ವಲ್ಪ ಇಷ್ಟ ನನಗೂ. ಸೊ ಹಂಗಾಗಿ ನೋಡೋಣ ಚಿಕನ್ ಮಾಡೋಣ ಅಂದ್ಬಿಟ್ಟು ಜೆಪ್ಟೋದಿಂದ ಏನೇನೋ ತರಿಸಿದ್ದೀನಿ ಗಾಯ್ಸ್. ಸೊ ನೋಡಿ ಇವಾಗ ಜೆಪ್ಟೋದಿಂದ ಬಂತು ಜಸ್ಟ್ ನಾವು. ಸೊ ಚಿಕನ್ನು 2 kg 2.5 kg ಚಿಕನ್ ತರಿಸಿದ್ದೀನಿ. ಮತ್ತು ಕಬಾಬ್ ಮಸಾಲ ಮತ್ತು ಇದೇನೋ ಅಮ್ಮ ತರಿಸ್ಕೊಂಡು ಬಿಡಿ ಗೈಸ್. ಇದೇನು ಬೇಡ, ಇದೇನು ಅಡುಗೆಗಲ್ಲ. ನೋಡಿ ನನ್ನ ಹೆಸರಲ್ಲೇ ಅವ್ರಿಗೆ ಟ್ಯಾಕ್ಸ್, ನನಗೆ ಟ್ಯಾಕ್ಸು. ಕೊತ್ತಂಬರಿ, ಇದೇನಮ್ಮ ಇಲ್ಲೇ ಗಾಯ್ಸ್ ಇದೇನೋ ಫ್ರೀ ಕೊಟ್ಟಿರೋದಂತೆ. ಏನೋ ಗೊತ್ತಿಲ್ಲ ನನಗೆ. ಟ್ಯಾಕ್ಸ್ ಎಳ್ದವ್ರೆ, ಬರೀ ಎಳ್ದವ್ರು ನನಗೆ ಸರಿಯಾಗಿ ಗೊತ್ತಾಯ್ತೈತೆ ನನಗೆ. ಸೊ ನೋಡಿ, ಸನ್ಸ್ಕ್ರೀನ್ ಗಾಯ್ಸ್ ನನಗೆ ಯೂಸ್ ಆಗೋದು ಬಿಡಿ. ಹೆಂಗೂ ಬೇಕು ಅಂತ ಅನ್ಕೋತಿದ್ದೆ, ಹೆಂಗೋ ಥ್ಯಾಂಕ್ಸ್ ನನಗೆ ಯೂಸ್ ಆಗೋದು ಬಿಡು. ನೋಡಿ ಗೈಸ್ ಆಲ್ಮೋಸ್ಟ್ 2.5 kg ಚಿಕನ್ ತರಿಸಿದ್ದೀನಿ. ಅದಾದಮೇಲೆ ಓಕೆ ಎಲ್ಲ ಆದಮೇಲೆ ತಗೊಳ್ಳೋಕ್ಕೆ ಡ್ರಿಂಕ್ಸ್ ನಮ್ಮದು. ಸೊ ಅಷ್ಟೇ ಗೈಸ್, ಚಿಕನ್ ಇನ್ನೆಲ್ಲ ಮನೇಲೇ ಇದೆ. ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ನೋಡೋಣ ಮಾಡೋಣ. ಸೊ ಕುಕ್ ವಿತ್ ಮೀ ಗೈಸ್, ಪ್ರಿಪೇರ್ ಆಗಿ ಕುಕ್ ವಿತ್ ಮೀ. ಸೊ ಇದೇನೂ ಅಲ್ಲ ಗೈಸ್, ಇದು ಬಾಯಿ ಫ್ರೆಶ್ ಆಗೋಕ್ಕೆ ಊಟ ಆದಮೇಲೆ ತಿನ್ನೋ ಅಂಥದ್ದು. ಸೊ ತರಿಸಿರೋದು. ಸೊ ಇದೇನೋ ಬೇರೆ ಥರ ಏನಾದ್ರು ಅನ್ಕೋಬೇಡಿ. ಸೊ ನೋಡಿ, ನಿಮ್ಗೆ ಯಾರಿಗಾರ ಇದು ಬೇಕು ಅಂದರೆ ತರಿಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಊಟ ಆದಮೇಲೆ ಲೈಕ್ ನಾನ್ ವೆಜ್ ಊಟ ಆದಮೇಲೆ ಬಾಯಿ ಸ್ಮೆಲ್ ಬರ್ತಾ ಇರುತ್ತೆ, ಕೆಲವೊಬ್ರಿಗೆ ಇರಿಟೇಟ್ ಆಗುತ್ತೆ ಅದು. ಸೊ ಅದಕ್ಕೋಸ್ಕರ ಫ್ರೆಶ್ ಆಗಲಿ, ಬಾಯಿ ಒಂಥರ ಫ್ರೆಶ್ ಫೀಲ್ ಆಗಲಿ ಅಂದ್ಬಿಟ್ಟು ಅದನ್ನು ಒಂದು ಸ್ವಲ್ಪ ತಿನ್ನೋಕ್ಕೆ ತರಿಸೋದು. ಸೊ ಗೈಸ್ ಸಿಗ್ತೀನಿ ಕುಕ್ ಮಾಡಬೇಕಾದಾಗ. ಇನ್ನೂ ಮಸ್ತ್ ಕ್ರೇಜಿಯಾಗಿ ಕಂಟೆಂಟ್ ಕೊಡ್ತೀನಿ. ಸೊ ಕಾಮಿಡಿ ಇರುತ್ತೆ. ಸೊ ವ್ಲಾಗ್ನ ಮಿಸ್ ಮಾಡ್ಕೋಬೇಡಿ. ಇಫ್ ಇನ್ ಕೇಸ್ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ತುಂಬ ವೀಡಿಯೋಸ್ ಬರುತ್ತೆ ನನ್ನ ಚಾನಲಲ್ಲಿ ಅಂತ ಹೇಳ್ತಾ ಸಿಗ್ತೀನಿ ಗೈಸ್ ಅಡುಗೆ ಮಾಡಬೇಕಾದ್ರೆ. ಗೈಸ್ ಇವಾಗ ಏನೇ ಒಂದು ನಾನ್ ವೆಜ್ ಮಾಡಬೇಕಾದಾಗಲೂ ಕೂಡ ನಿಮಗೆ ಪ್ರಿಪ್ರೇಷನ್ ಅನ್ನೋದು ಫಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದರಲ್ಲಿ ನೀವು ಪರ್ಫೆಕ್ಟ್ ಆದರೆ ನೆಕ್ಸ್ಟ್ ಕುಕ್ಕಿಂಗು ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೆ ಇವಾಗ ಚಿಕನ್ನ ಆಲ್ಮೋಸ್ಟ್ ನಾನು 3 to 4 ವೆರೈಟೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದನ್ನು ಹೇಳ್ತೀನಿ ಹೋಯ್ತಾ ಮುಂದೆ ವೀಡಿಯೋಗಳಲ್ಲಿ. ಸೊ ಅದನ್ನು ಡಿವೈಡ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಮೇಯ್ನು ಇವಾಗ ಆ್ಯಕ್ಚುಲಿ ಪ್ರಿಪೇರ್ ಆಗ್ತಾ ಇರೋದು ಬಂದು ಕೈಮಾ ಉಂಡೆ ಥರ ಮಾಡಬೇಕು. ಅದೊಂದು ವಡೆ ಥರ ಮಾಡ್ತೀವಿ ನಾವು. ಲೈಕ್ ಅದನ್ನು ಮಾಡಬೇಕು ಅಂದ್ಬಿಟ್ಟು ಕೈಮಾ ಹೊಡ್ಕೋಬೇಕು ಚಿಕನಲ್ಲಿ. ಸೊ ಚಿಕನ್ ಕೈಮಾ ಆಚೆ ಕಡೆ ಎಲ್ಲೂ ಸಿಗೋದು ರೇರು. ಬಟ್ ನಾನೇ ಪೀಸ್ನ ನನಗೆ ಯಾವ ಥರ ಬೇಕು ಆ ಥರ ತಗೊಂಡು ಕೈಮಾ ಉಂಡೆ ಹೊಡ್ಕೊಳ್ಳೋಣ ಅಂತ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಗೈಸ್. ಇವಾಗ ಕೈಮಾಗೆ ಇದು ಚಿಕನ್ ಹೊಡ್ಕೊತಾ ಇದ್ದೀನಿ. ಸೊ ಕೈಮಾ ಉಂಡೆ ಮಾಡೋಕ್ಕೆ
ಸೊ ನೋಡಿ ಈ ಥರ ಚಿಕ್ಕದಾಗಿ ಚಿಕ್ಕದಾಗಿ ಈ ಥರ ಬರೋ ಥರ ಹೊಡ್ಕೋಬೇಕು ಕೈಮಾನ. ಸೊ ಇದಾದ್ಮೇಲೆ ಒಂದ್ಸತಿ ಮಿಕ್ಸಿಲಿ ಗ್ರೈಂಡ್ ಮಾಡ್ಬೇಕಂತೆ. ಸೊ ನೋಡೋಣ ಬನ್ನಿ. ಸೊ ಇದಕ್ಕೆ ನಾ ಹೆಲ್ಪ್ ಮಾಡ್ತಾರೋ ಮೇನಾಗಿ ನಮ್ಮಮ್ಮ. ಸೊ 100% ನಾನೇ ಕುಕ್ ಮಾಡ್ತಾ ಇಲ್ಲ, ಅಂದರೆ ಎಲ್ಲ ಮಾಡ್ತಾ ಇರೋದು ನಾನೇ, ಬಟ್ ಹೆಲ್ಪರ್ ಆಗಿ ಮತ್ತು ಗೈಡ್ ಮಾಡೋಕ್ಕೆ ಅಮ್ಮ ಇರ್ತಾರೆ, ಸಪೋರ್ಟ್ ಮಾಡ್ತಾ ಇರ್ತಾರೆ. ಗೈಸ್ ಇವಾಗ ಚಿಕನ್ ಕಟ್ ಮಾಡಿ ಮುಗೀತು. ಸೊ ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೋಬೇಕಂತೆ. ಸೊ ಅದನ್ನೆಲ್ಲ ಕ್ಲೀನಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಕಬಾಬಿಗೆ ಪೀಸ್ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಎಲ್ಲ ಆಲ್ಮೋಸ್ಟ್ ಕೊತ್ತಂಬರಿ ಎಲ್ಲ ಕಟ್ ಮಾಡಿ ಇಟ್ಟು. ಸೊ ಕೊತ್ತಂಬರಿ ಒಂದು ಸ್ವಲ್ಪ ಹುಣಿಯಾಕ್ಬೇಕು ಈ ಥರ. ಸೊ ನೀವು ಯಾವುದೇ ಒಂದು ತರಕಾರಿ ಬೆಳೆಸ್ಬೇಕಾದಾಗಲೂ, ತರಕಾರಿ ಆಗಲಿ ಹಣ್ಣು ಅಥವಾ ಏನೇ ಒಂದು ಬೆಳೆಸ್ಬೇಕಾದ್ರೂ ಒಂದ್ಸತಿ ವಾಶ್ ಮಾಡಿ. ಯಾಕೆಂದರೆ ಕೆಮಿಕಲ್ ಬೆಳೆಸಿರ್ತಾರೆ ಕೆಲವೊಬ್ಬರು. ಸೊ ಫಾಸ್ಟ್ ಪ್ರೋಸೆಸ್ ಇರಲಿ ಅಂದ್ಬಿಟ್ಟು ಬೇಗ ಗೊತ್ತಾಗಲಿ, ಮತ್ತು ಇನ್ಸೆಕ್ಟ್ಸ್ ಅನ್ನೋದು ಕ್ರಿಮಿಕೀಟಗಳು ಬೀಳದೇ ಇರಲಿ ಅಂತ ಕೆಮಿಕಲ್ ಬೆಳೆಸಿರ್ತಾರೆ. ಸೊ ಅದಕ್ಕೋಸ್ಕರ ಏನೇ ಯೂಸ್ ಮಾಡಬೇಕಾದಾಗಲೂ ಸೊಪ್ಪು ಗಿಪ್ಪು ಎಲ್ಲ ವಾಶ್ ಮಾಡಿ ಯೂಸ್ ಮಾಡಿ. ಸೊ ವಾಶ್ಗೆ ಇಟ್ಟಿದ್ದೀನಿ. ಸೊ ಇದು ಕ್ಲೀನಾಗಿ ಇದಾಗಿದ ತಕ್ಷಣ ಒಂದು ಸ್ವಲ್ಪ ಹೊತ್ತಾಗಿದ ತಕ್ಷಣ ಅದನ್ನು ಕಟ್ ಮಾಡ್ಕೋಬೇಕು. ಸೊ ಇವಾಗ ಕಬಾಬಿಗೆ ಪೀಸ್ ಕಟ್ ಮಾಡ್ಕೊತಾ ಇದ್ದೀನಿ ಗೈಸ್. ಸೊ ಕಬಾಬಿಗೆ ಪೀಸ್ ಕಟ್ ಮಾಡ್ಕೊಂಡು ಆಲ್ಮೋಸ್ಟ್ ಎಲ್ಲ ಮುಗೀತು. ಅಂದರೆ ಇನ್ನು ಚಾಪ್ಸು ಅಥವಾ ಸಾಂಬಾರು ಮಾಡೋ ಥರ ಐಡಿಯಾ ಇದೆ ಕೂಡ ನಾನೇ ತುಳಿತಿದ್ದೀನಿ ಗೈಸ್. ಸೊ ಎಲ್ಲ A to Z ನಂದೇ ವರ್ಕು ಗೈಸ್. ಸೊ ನೀವೆಲ್ಲ ಅನ್ಕೋಬೋದು ಏನು ಅಡುಗೆ ಒಂದು ಮಾಡ್ತಾರೆ ಅಷ್ಟೇ, ಇನ್ನೆಲ್ಲ ಹೆಲ್ಪ್ ಎಲ್ಲ ಅವ್ರ ಅಮ್ಮ ಮಾಡ್ತಾರೆ ಅಂತ. ಸೊ ಕಾಯಿ ಕೂಡ ನಾನೇ ತುಳಿತಾ ಇದ್ದೀನಿ. ಸೊ ಬರುತ್ತೆ ಅಡುಗೆ ಮಾಡೋಕ್ಕೆ ಬರದೇ ಹೋದ್ರೂ ಕೆಲಸ ಮಾಡೋಕ್ಕೆಲ್ಲ ಬರುತ್ತೆ. ಅಡುಗೆ ಒಂಚೂರು ಕಡಿಮೆ, ನೋಡೋಣ ಹೇಗಾಗುತ್ತೆ ಅಂತ. ಏನಾದ್ರು ಚೆನ್ನಾಗಾಯಿತು ಅಂದರೆ ಕಮೆಂಟ್ ಹಾಕಿ ಗೈಸ್. ಇನ್ನೂ ವಿಚಿತ್ರವಾಗಿರೋ ಅಡುಗೆಗಳು ಮಾಡೋಣ, ಇನ್ನು ಕ್ರೇಜಿ ಅಡುಗೆಗಳು, ವಿಚಿತ್ರವಾಗಿರೋ ಅಡುಗೆಗಳು ಎಲ್ಲ ಥರನೂ ಮಾಡೋಣ. ಸೊ ನಾನಂತೂ ಕಾಯ್ತಾ ಇದ್ದೀನಿ ನಿಮ್ಮ ಕಮೆಂಟ್ಸ್ಗೆ. ಫ್ರೆಂಡ್ಸ್, ಅಲ್ಲಿ ಕಷ್ಟ ಬಿದ್ದು ಚಿಕನ್ ರೆಸಿಪಿಗಳು ಮಾಡ್ತಿದ್ರೆ ನಾನು ಇಲ್ಲಿ ಕೂತ್ಕೊಂಡು ನಾಗಿನಿ ಡ್ಯಾನ್ಸ್ ಆಡ್ಕೊಂಡು ನಾಗಿನಿ ಡ್ಯಾನ್ಸು ಎಷ್ಟು ರಿಲೀಫಾಗಿ. ಇವಾಗ ಚಿಕನ್ ಬಂತು, ನನಗೊಂದು 100 ಗ್ರಾಮ್ ಆದರೂ ಹಾಕ್ತಾರೆ ಇವತ್ತು ಅಂತ ರಿಲೀಫ್ ಆಗಿರೋದು ನೋಡಿ. ಆಡ್ತಾನೆ ನೆಮ್ಮದಿ ಗೈಸ್. ಇವನ್ ಲೈಫ್ ಇದೆಯಲ್ಲ ನೋಡಿ. ಲವ್ ಸೀಸೋ ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಸೊ ಗೈಸ್ ಇವಾಗ ಮಾಡ್ತಿದ್ದೆ. ಸೊ ಮೊಟ್ಟೆ ಮರ್ತೋಗಿದ್ದಾರೆ. ಸೊ ಹೇಳಿದರೆ ಜೆಪ್ಟೋದಲ್ಲೇ ಬುಕ್ ಮಾಡ್ಬೋದಿತ್ತು. ಆಲ್ಮೋಸ್ಟು ಒಂದು 6 ಮೊಟ್ಟೆ ಬಂದಿರೋದು. ಸೊ ಇವಾಗ ಮೊಟ್ಟೆ ಮರ್ತಿರೋದಕ್ಕೆ ತಿರ್ಗಾ ಹೋಗ್ತಾ ಇದ್ದೀನಿ. ಸೊ ತಿರ್ಗಾ ಹೋಗಿ ಇವಾಗ ಮೊಟ್ಟೆ ತಗೊಂಡು ಬರೋಣ. ಬಂದು ಕಂಟಿನ್ಯೂ ಮಾಡೋಣ ಬನ್ನಿ. ಸೊ ಹಾಯ್ ಗೈಸ್. ಸೊ ಮೊಟ್ಟೆ ತಗೊಂಡೆ ಈಗ ಜಸ್ಟು. ಸೊ ಮೊಟ್ಟೆ ತಗೊಂಡು ಹೋಗ್ತಾ ಇದ್ದೀನಿ. ಸೊ ನೋಡ್ಬೋದು. ಸೊ ಗೈಸ್ ನಾನು ಆ್ಯಕ್ಚುಲಿ ಯಾವತ್ತೂ ಈ ಥರ ಇಷ್ಟು ವೆರೈಟಿ ಅಡುಗೆ ಮಾಡಿದವನೇ ಅಲ್ಲ. ಸೊ ಫಸ್ಟ್ ಟೈಮು ಮಾಡ್ತಾ ಇರೋದು. ಇಷ್ಟು ವೆರೈಟಿ ಕೊಡ್ತಾರೆ ನನ್ನ ಅಡುಗೆ. ಸೊ ಹೇಗಾಗುತ್ತೆ ಏನೂ ಗೊತ್ತಿಲ್ಲ. ಸೊ ಮೊಟ್ಟೆ ಬೇರೆ ಟಿಕ್ಕಿಲಿಟ್ಟಿದ್ದೀನಿ. ಯಾವ ಧೈರ್ಯದ ಮೇಲೆ ಮೊಬೈಲ್ ಹಿಡ್ಕೊಂಡು ಮಾತಾಡ್ತಾ ಇದ್ದೀನೋ ಅದು ಗೊತ್ತಿಲ್ಲ. ಸೊ ಧೈರ್ಯ ಹೋಯ್ತಾ ಇದ್ದೀನಿ, ನೋಡಬೇಕು ಏನಾಗೈತೆ ಅಂತ. ಸೊ ನಮ್ಮ ಏರಿಯಾದಲ್ಲಿ ಒಂದು ಕಡಿಮೆ ಗೈಸ್, ಏನು ಶಾಪುಗಳು ಕಡಿಮೆ. ಸೊ ಶಾಪ್ಗಳು ಇರಲ್ಲ. ಸೊ ಬಂದೆ ಮನೆ ಹತ್ರ. ಸೊ ನೋಡೋಣ ಹೇಗಾಗುತ್ತೆ ಏನು ಎತ್ತ ಎಲ್ಲ ನೋಡೋಣ ಗೈಸ್. ಸೊ ನೋಡ್ಕೊಂಡು ಸಿಗ್ತೀನಿ. ಸೊ ಗೈಸ್ ಮೊಟ್ಟೆ ತಗೊಂಡು ಈಗ ಹೋಗ್ತಾ ಇದ್ದೀನಿ. ಸೊ ನಾನು ಹೇಳ್ದಂಗೆ ಫಸ್ಟ್ ಟೈಮ್ ಇಷ್ಟು ಅಡುಗೆ ಮಾಡ್ತಾಯಿರೋದು. ನೋಡೋಣ ಹೇಗಾಗುತ್ತೆ ಏನು ಎತ್ತ. ನಾನು ಫುಲ್ಲು ಕ್ಯೂರಿಯಾಸಿಟಿಲಿದ್ದೀನಿ. ಸೊ ನೋಡಿ ಕಾಯ್ತವನೆ ಏನೋ ತರಕ್ಕೆ ಹೋದ. ಸೊ ನಾನ್ ವೆಜ್ ಸಿಕ್ತು, ಮೊಟ್ಟೆನೂ ಬಂತು. ಹೆಂಗೋ ಒಂದು ಮೊಟ್ಟೆ ಸಿಕ್ತು ನನಗೂ ಅಂತ ಕಾಯ್ತಾ ನೋಡಿ ಹೆಂಗಾಡ್ತಾನೆ ಈಗ. ಸೀಸು ಮೊಟ್ಟೆ ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಸೊ ಗೈಸ್ ಬನ್ನಿ ಅಡುಗೆ ಮಾಡೋಣ, ಸ್ಟಾರ್ಟ್ ಮಾಡೋಣ. ಸೊ ಗೈಸ್ ಇವಾಗ ಕಬಾಬ್ ರೆಸಿಪಿ ಮಾಡೋಣ. ಸೊ ಕಬಾಬ್ ರೆಸಿಪಿಗೆ ಏನು ಅಂದರೆ ಮ್ಯಾರಿನೇಟ್ ಮಾಡಿಬಿಟ್ಟು ಕಬಾಬ್ನ ಲೈಕ್ ಉನಿಯಾಕ ಥರ ಹಾಕಿದ್ರೆ ಒಂದು ಸ್ವಲ್ಪ ಹೊತ್ತು ಬಿಟ್ಟಾಗ ಅದು ಕ್ಲೀನಾಗಿ ಮಸಾಲೆ ಇಟ್ಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಸೊ 2 ಶುಂಠಿನ ಆಲ್ಮೋಸ್ಟ್ ಒಂದು ಸ್ವಲ್ಪ ಇಷ್ಟು ಶುಂಠಿನ ಜಜ್ಜಿ ಲೈಕ್ ಫುಲ್ಲು ಸ್ಮ್ಯಾಶ್ ಮಾಡಿ ಈ ಥರ ಸ್ಮ್ಯಾಶ್ ಮಾಡಿ ಲೈಕ್ ಮಿಕ್ಸಿ ಜಾರ್ಗೆ ಹಾಕೋಬೇಕು. ಸೊ ಅದಾದಮೇಲೆ ಇಷ್ಟು ಬೆಳ್ಳುಳ್ಳಿ ಹಾಕೋಬೇಕು. ಸೊ 2 ಹಸಿಮೆಣ್ಸಿನ್ಕಾಯಿನೂ ಹಾಕೋಬೇಕು ಗೈಸ್. ಸೊ 2 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಬನ್ನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋಣ. ಸೊ
ಇಫ್ ಇನ್ ಕೇಸ್ ನಿಮ್ಗೆ ಏನಾದ್ರೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಚೆನೆ ಸಿಗುತ್ತೆ, ಯಾಕೆ ಫಿಸ್ಕೋ ಅಂದರೆ ಆರಾಮಾಗಿ ತಗೊಂಡು ಮಾಡ್ಕೊಳ್ಳಿ. ಸೊ ಇದು ಎಕ್ಸ್ಟ್ರಾ ಸ್ವಲ್ಪ ಟೇಸ್ಟಿ ಸಿಗುತ್ತೆ. ಸೊ ನಮ್ಗೆ ಇದೇ ಸರಿ, ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕಾಮನ್ ಆಗಿ ಔಟ್ಸೈಡಿಂದ ತಂದು ಬಳಸಲ್ಲ, ಮನೇಲೇ ಮಾಡ್ಕೊಳ್ಳೋದು. ಸೊ ಮನೇಲಿ ಮಾಡ್ಕೊಳ್ಳೋದು 2 ನಿಮಿಷಕ್ಕೆ ಮಾಡ್ಕೋಬೋದು. ಇಫ್ ಇನ್ ಕೇಸ್ ನೀವು ತಂದು ಮಾಡ್ಕೊತೀನಿ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಚೆನೆ ಸಿಗುತ್ತೆ, ತಂದು ಬೇಕಾದ್ರೆ ಮಾಡ್ಕೋಬೋದು. ಸೊ ಗೈಸ್, ಆಮೇಲೆ ಇನ್ನೂ ಒಂದು, ನನ್ನ ನೋಡ್ಕೊಂಡು ಯಾರೋ ದಯವಿಟ್ಟು ಅಡುಗೆ ಅಂತೂ ಮಾಡಬೇಡಿ. ಸೊ ಇದು ನಾನು ಟ್ರಯಲ್ ಮಾಡ್ತಾ ಇರೋದು. ಸೊ ಎಂಟರ್ಟೈನ್ಮೆಂಟ್ ಪರ್ಪಸ್ಗೋಸ್ಕರ ಮಾಡ್ತಾ ಇರೋದು, ಮೊದಲೇ ಹೇಳ್ಬಿಟ್ಟಿದ್ದೀನಿ ಡಿಸ್ಕ್ಲೈಮರು. ಸೊ ನನ್ನ ನೋಡಿ ಫಾಲೋ ಮಾಡಬೇಡಿ, ಯಾಕಂದ್ರೆ ನಾನು ಮಾಡೋ ಟೇಸ್ಟ್ ಹೇಗಿರುತ್ತೆ ನನಗೆ ಗೊತ್ತಿಲ್ಲ. ಇಫ್ ಇನ್ ಕೇಸ್ ನಿಮ್ಗೆ ಏನಾದರೂ ಯೂಟ್ಯೂಬಲ್ಲಿ ಬೇಕು, ಯಾವ್ದಾದ್ರು ಒಳ್ಳೆ ಚಾನಲ್ ರೆಫರ್ ಮಾಡಿ ಅಂದರೆ ನಮ್ಮ ಅಮ್ಮದೇ ಒಂದು ಚಾನಲ್ ಇದೆ, ನಮ್ಮನೆ ಅಡುಗೆ ಅಂತ. ಸೊ ದಯವಿಟ್ಟು ಅಲ್ಲೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ಗಳು ನೋಡಿ, ತುಂಬ ವೀಡಿಯೋಸ್ಗಳು ಬಿಟ್ಟಿದ್ದಾರೆ. ಸೊ ಅದರಲ್ಲಿ ಇನ್ ಡೆಪ್ತಾಗಿ ಒಂದೊಂದು ಸಾಲ್ಟಿಂದ ಹಿಡಿದು ಉಪ್ಪು ಎಷ್ಟು ಹಾಕಬೇಕು, ಮತ್ತು ಇದು ಅಂದರೆ ಖಾರ ಎಷ್ಟು ಹಾಕಬೇಕು, ಎಷ್ಟು ಮೆಜರ್ಮೆಂಟು ಇನ್ ಡೆಪ್ತಾಗಿ ಎಕ್ಸ್ಪ್ಲೈನ್ ಮಾಡಿರ್ತಾರೆ. ಸೊ ನಮ್ಮನೆ ಅಡುಗೆ ಅಂತ ನಾನು ಬೇಕಾದ್ರೆ ಇದನ್ನ ಅಂದರೆ ಚಾನಲ್ ಲಿಂಕ್ನ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಮತ್ತು ಚಾನಲ್ ಹೇಗಿರುತ್ತೆ ಅಂತ ನಾನು ಬೇಕಾದ್ರೆ ಲೋಗೋನು ಕೂಡ ಹಾಕಿರ್ತೀನಿ. ಚಾನಲ್ ಇನ್ ಡೆಪ್ತಾಗಿ ನನ್ನ ಫೋಟೋನು ಬೇಕಾದ್ರೆ ಮೆನ್ಷನ್ ಮಾಡಿರ್ತೀನಿ, ಸೊ ನೋಡ್ಬೋದು. ಸೊ ಇಫ್ ಇನ್ ಕೇಸ್ ನಿಮ್ಗೆ ಫುಲ್ ಕಂಪ್ಲೀಟ್ ವಿಡಿಯೋ ಬೇಕು ಅಂದರೆ ಸೊ ಇದನ್ನ ಮಾಡಿಬಿಟ್ಟಿದ್ದಾರೆ ಇವಾಗ ಗೊತ್ತಿಲ್ಲ ನನಗೂ. ಸೊ ನಾನು ಯೂಟ್ಯೂಬು ರೆಫರ್ ಮಾಡ್ತಾ ಇಲ್ಲ, ಸೊ ಅಮ್ಮನ ಹತ್ರನೇ ಹೇಳಿಸ್ಕೊಂಡು ಮಾಡ್ತಾ ಇರೋದ್ರಿಂದ ನನ್ನ ದಯವಿಟ್ಟು ಫಾಲೋ ಮಾಡಿಬಿಡಿ. ನಿಮ್ಗೆ ಹಂಗೂ ಬೇಕು ಅಂದರೆ ಹೋಗಿ ನಮ್ಮನೆ ಅಡುಗೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ. ಸೊ ನಿಮ್ಗೆ ಏನಾದರೂ ಬೇಕು ಅಡುಗೆ, ಎಕ್ಸ್ಟ್ರಾ ಅಡುಗೆ ಅಲ್ಲಿಲ್ಲ, ಆ ರೆಸಿಪಿ ಇಲ್ಲ ಅಂದರೆ ಕಮೆಂಟ್ ಮಾಡಿ, ಆದಷ್ಟು ಮಾಡಿ ಬಿಡೋಕೆ ಟ್ರೈ ಮಾಡ್ತಾರೆ. ಇದು ನನ್ನ ಕಡೆಯಿಂದ ಗ್ಯಾರಂಟಿ ಅಂತ ಹೇಳ್ತಾ ಬನ್ನಿ ಇವಾಗ ಪೇಸ್ಟ್ ಮಾಡ್ಕೊಳ್ಳೋಣ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಸೊ ಗೈಸ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಯಿತು. ಸೊ ಇವಾಗ ಕಬಾಬ್ ಮಾಡೋಕ್ಕೆಲ್ಲ ಇದು ಮಾಡ್ಕೊಳ್ಳೋಣ. ಮತ್ತು ಇನ್ನೂ ಒಂದು ಟಿಪ್ ಏನು ಅಂದರೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಬೇಕಾದ್ರೆ ನೀರು ಹಾಕ್ಬಾರ್ದಂತೆ. ಸೊ ಕಬಾಬ್ಗೆ ಆಲ್ಮೋಸ್ಟ್ ನೀರು ಯಾವುದಕ್ಕೂ ಯೂಸ್ ಮಾಡಬೇಡಿ. ಸೊ ನೀರನ್ನ ಆದಷ್ಟು ಅವಾಯ್ಡ್ ಮಾಡಿ, ಎಲ್ಲ ಯೂಸ್ ಮಾಡಲೇಬೇಡಿ. ಸೊ ಇದೊಂದು ಟಿಪ್ಪು. ಸೊ ನನಗೆ ಇವತ್ತು ಗೊತ್ತಾಯ್ತು ಗೈಸ್, ನಿಜ ಹೇಳ್ಬೇಕು, ನನಗೂ ಗೊತ್ತಿರಲಿಲ್ಲ ಇದು. ಸೊ ನಾನು ನೀರು ಹಾಕ್ಬಿಡ್ತಿದ್ದೆ ಇದು ರುಬ್ಬಬೇಕಾದ್ರೆ, ಮಿಸ್ ಆಗಿದ್ರೆ. ಸೊ ಅದಕ್ಕೆ ಸಪೋರ್ಟ್ ಬೇಕು ಅಂತ ಹೇಳೋದು. ಅಮ್ಮ ಸಪೋರ್ಟ್ ಮಾಡಿದರೆ ಒಳ್ಳೇದಿಲ್ಲ ಅಂದರೆ ಎಣ್ಣೆಲಿ ಹಾಕ್ತಾಗ ಟಪ್ 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 ಅಂತ ಹೊಡೆಸ್ಕೊತಿದ್ದೆ ಮಕ್ಕಿ ಕುದ್ಮೇಲೆಲ್ಲ. ಸೊ ನೋಡಿ ಗೈಸ್, ಇವಾಗ ಕಬಾಬ್ ಪೌಡ್ರ್ ತರಿಸ್ಕೊಂಡಿದ್ದೀನಿ. ಸೊ ಕಬಾಬ್ ಪೌಡ್ರ್ ಹಾಕತ್ತಾ ಇದ್ದೀನಿ. ಸೊ ಇದು ನಿಮಗೆ ಕಬಾಬ್ ಪೌಡ್ರು ನಿಮ್ಮ ಖುಷಿ, ನೀವೇ ಓನಾಗಿ ಮಾಡ್ಕೊತೀನಿ ಅಂದರೆ ಓಕೆ, ನಾವು ಅಂಗಡಿಯಿಂದ ಶಾಪಿಂದ ತಂದು ಮಾಡ್ತಾ ಇರೋದು. ಸೊ ನಾವು ಅದನ್ನೇನು ಮಾಡಿಲ್ಲ. ಸೊ ಇದು ಕರ್ಬೇವಿನ ಸೊಪ್ಪು. ಸೊ ಕರ್ಬೇವಿನ ಸೊಪ್ಪು ಟೇಸ್ಟ್ಗೋಸ್ಕರ ಹಾಕತ್ತೀವಿ. ಇಫ್ ಇನ್ ಕೇಸ್ ನಿಮ್ಗೆ ಬೇಕು ಅಂದರೆ ಹಾಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಸೊ ಟೇಸ್ಟ್ ಚೆನ್ನಾಗಿರುತ್ತೆ ಕರ್ಬೇವಿನ ಸೊಪ್ಪು ಹಾಕಿದ್ರೆ. ಸೊ ಅದು ಆಯ್ತು ನಿಮಗೆ ಗೈಸ್, ನಿಮಗೆ ಕೊಟ್ಟಿದ್ದದು. ಸೊ ನಾನೇನು ಹೇಳ್ತಾ ಇಲ್ಲ. ಸೊ ನಾವು ಆಲ್ಮೋಸ್ಟು 3/4 kg ಹತ್ತತ್ರ ಕಬಾಬ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ 2 ಮೊಟ್ಟೆ ಹಾಕತ್ತಾ ಇದ್ದೀವಿ. ಕಡಿಮೆ ಇದ್ದರೆ 1 ಮೊಟ್ಟೆ ಹಾಕೊಳ್ಳಿ, ಜಾಸ್ತಿ ಇದ್ದರೆ 2 ಮೊಟ್ಟೆ ಹಾಕೊಳ್ಳಿ, ಇನ್ನೂ ಜಾಸ್ತಿ ಇದ್ದರೆ 3 ಮೊಟ್ಟೆ ಹಾಕೊಳ್ಳಿ. ಅದು ನಿಮಗೆ ಹುಟ್ಟಿದ್ದು, ನಾನೇನು ಜಾಸ್ತಿ ಕೇಳಬೇಡಿ. ಸೊ ಯಾವುದೋ ಸಿಕ್ತು ಅಂತ ಸಿಗಲ್ಲ ನೋಡಿದೆ ಬೇರೆ ಮಾಡ್ಕೊಬಿಡಿ. ಮತ್ತು ದಯವಿಟ್ಟು ಹೈಜಿನಿಕ್ ಆಗಿಲ್ಲ ಅದಕ್ಕೆಲ್ಲ ಕಮೆಂಟ್ ಮಾಡಿಬಿಡಿ. ಸೊ ನಮ್ಗೆ ಹಿಂಗೆ ಇಷ್ಟ, ಇದೇ ಒರಿಜಿನಲ್ ಟೇಸ್ಟ್ ಬರೋದು. ಸೊ ನಿಮ್ಗೆ ಬೇಕು ಅಂದರೆ ಆರ್ಗ್ಯಾನಿಕ್ಕಾಗಿ ಹೈಜಿನಿಕ್ಕಾಗಿ ನಿಮ್ಗೆ ಹೆಂಗೆ ಬೇಕು ಹಂಗೆ ಮಾಡ್ಕೊಳ್ಳಿ, ಅದು ನಿಮಗೆ ಸೇರಿದೆ. ಸೊ ಗಾಯ್ಸ್, ಮೊಟ್ಟೆ ಹೊಡೆದಾಯ್ತು. ಸೊ ಒಂದು ಸ್ವಲ್ಪ ನಿಂಬೆ ಹುಳಿ. ಸೊ ಏನೋ ನೋಡಿ ಗೈಸ್, ಎಲ್ಲ ಹೈಜಿನಿಕ್ಕಾಗಿ ಮಾಡೋ ಅಂತ ನಮ್ಮ ಅಮ್ಮ ಎಲ್ಲ ಮಾಡಿಕೊಟ್ಟವ್ರೆ. ಏನಪ್ಪ ಅವ್ರ ಆಸೆ. ತುಂಬ ಥ್ಯಾಂಕ್ಸ್, ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ, ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಸೊ ನಿಂಬೆಹಣ್ಣು ಅವಶ್ಯಕತೆ ಇಲ್ಲ. ಸೊ ಹುಳಿ ಇಷ್ಟಪಡೋರು ಮಾತ್ರ ಹಾಕೊಳ್ಳಿ. ಸೊ 100% ನಿಂಬೆಹಣ್ಣು ಹಾಕಬೇಕು ಅನ್ನೋದೇನು ಪ್ರೋಸೆಸ್ ಇಲ್ಲ. ಸೊ ನಿಮ್ಗೆ ಇಷ್ಟ, ನಿಮಗೆ ಇದು ಒಂಥರ ಸೋರ್ಸ್ ಥರ ಒಂಥರ ಹುಳಿ ಥರ ಇಷ್ಟಪಡ್ತೀರಾ ಅಂದರೆ ನಿಂಬೆಹಣ್ಣು ಹಾಕೊಳ್ಳಿ. ನೀವು ಬೇಕಾದ್ರೆ ಕಬಾಬ್ ಆದಮೇಲೂ ಕೂಡ ಕಬಾಬ್ ಮೇಲೆ ನಿಂಬೆಹಣ್ಣು ಹಾಕೊಂಡ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ. ಸೊ ಕಬಾಬ್ಗೆ ಹಾಕ್ಬಿಟ್ಟು ಹಾಕೋಬೋದು, ಏನು ಅದರಲ್ಲೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ಸೊ ನಿಮ್ಮ ಟೇಸ್ಟು ನಿಮ್ಮ ಕೈಲಿದೆ. ಸೊ ನಾವು ಒಂದು ಸ್ವಲ್ಪ ಅನ್ಹೈಜಿನಿಕ್ಕಾಗಿ ಕಳಿಸ್ತಾ ಇದ್ದೀವಿ. ಸೊ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಸೊ ನೋಡ್ಕೊಳ್ಳಿ, ಇದನ್ನ ಪೇಸ್ಟ್ ಆಗತ್ತೆ ಗಂಟ ಕ್ಲೀನಾಗಿ ರಬ 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 ಅಂತ ಹೊಡಿಬೇಕಂತೆ. ಇದು ನಮ್ಮ ಅಮ್ಮ ಹೇಳ್ಕೊಟ್ಲು. ಸೊ ಟಪ 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 ಟಪ. ಸೊ ಗಂಟು ಇರಬಾರ್ದು ಗೈಸ್. ಸೊ ನೋಡಿ, ಇಲ್ಲಿ ಗಂಟು ಈ ಥರ ಹೊಡೆದಾಗ ಈ ಥರ ಪೌಡ್ರ್ ಥರ ಕಾಣಿಸುತ್ತಲ್ಲ, ಅದೇನು ಇರಬಾರ್ದು. ಅಲ್ಲಿ ಗಂಟು ಹೊಡಿಬೇಕು. ಇದು ನನಗೆ ಗೊತ್ತಿತ್ತು ಗೈಸ್, ಇದು ಯಾರು ಹೇಳ್ಕೊಡ್ಲಿಲ್ಲ. ಇದು 100% ನನಗೆ ಗೊತ್ತಿತ್ತು. ಸೊ ನನಗೆ ಗೊತ್ತಿತ್ತು ಅಂತೀನಿ, ಗೊತ್ತಿಲ್ಲ ಅಂದರೆ ನಮ್ಮ ಅಮ್ಮ ಹೇಳ್ಕೊಟ್ಲು ಅಂತೀನಿ. ಸೊ ಚೆನ್ನಾಗಿ ಹೊಡೆದು ಮಿಕ್ಸ್ ಮಾಡಿ ನೋಡಿ ಗಾಯ್ಸ್, ಹಿಂಗಾಯ್ತು. ಕ್ರೇಜಿ ಅಲ್ಲ? ಇದನ್ನ ಹಂಗೆ ತಿನ್ನಕ್ಕೆ ಮಾತ್ರ ಹೋಗ್ಬೇಡಿ, ಹೊಟ್ಟೆ ಉರಿಯತ್ಕಾಗ್ತದೆ.
ಆಮೇಲೆ ಟೇಸ್ಟ್ ಇಷ್ಟು ಮಾಡೋಕ್ಕೆ ಅಂತ ತಿಂದಿನ್ಬಿಟ್ಟಿದೆ. ಸೊ ಅದಾದಮೇಲೆ ನಿಮ್ಮ ಖುಷಿ, ತಿನ್ಬೇಕು ಅನ್ಸುತ್ತೆ ತಿನ್ನಿ, ಒಟ್ಟೋರು ಎತ್ಕೊಂಡು ಕಮೆಂಟ್ ಹಾಕ್ಬೇಡಿ ಅಷ್ಟೇ. ಹಾಂ ಸರಿ ಗಾಯ್ಸ್, ಬನ್ನಿ ಇವಾಗ ಚಿಕನ್ ತೆಗೆದು ಹಾಕಿ ಮಿಕ್ಸ್ ಮಾಡೋಣ. ಸೊ ಚಿಕನ್ನ ನೋಡ್ಬೋದು ನಾನೇ ಕಟ್ ಮಾಡಿರೋದು. ಸೊ ಚಿಕ್ಕ ಚಿಕ್ಕ ಪೀಸ್ದಾಗಿ, ನಮ್ಮ ಮನೇಲೆಲ್ಲ ಚಿಕ್ಕ ಚಿಕ್ಕ ಪೀಸಾಗಿ ಈ ಥರ ಚಿಕ್ಕ ಚಿಕ್ಕದಾಗಿ ಇಷ್ಟಪಡ್ತಾರೆ. ಸೊ ನಿಮಗೆ ಯಾವ ಥರ ಯಾವ ಸೈಜಲ್ಲಿ ಬೇಕು ಅಂತ ಆ ಕಡೆ ಆದಷ್ಟು ಚಿಕ್ಕದಾಗಿದ್ದಷ್ಟು ಕ್ಲೀನಾಗಿ ಬೇಯುತ್ತೆ. ಸೊ ಓಕೆ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಬನ್ನಿ ಏನಾಗುತ್ತೆ ನೋಡೋಣ. ಸೊ ಇದನ್ನು ಜಾಸ್ತಿ ತೋರಿಸ್ತಾ ಇಲ್ಲ ನಾನು ಆ್ಯಕ್ಚುಲಿ, ಯಾಕಂದರೆ ಕೆಲವೊಬ್ಬರು ಬ್ರಾಹ್ಮಿನ್ಸ್ ನೋಡೋದ್ರಿಂದ ಎಂಟರ್ಟೈನ್ಮೆಂಟ್ಗೋಸ್ಕರ ಸೊ ನಾನ್ ವೆಜ್ನ ಜಾಸ್ತಿ ಅವಾಯ್ಡ್ ಮಾಡ್ತಾಯಿದ್ದೀನಿ. ತೊಳೆಯೋದು ಕಟ್ ಮಾಡೋದೆಲ್ಲ ಆದಷ್ಟು ಅವಾಯ್ಡ್ ಮಾಡ್ತಾಯಿದ್ದೀನಿ. ಸೊ ಅವ್ರಿಗೂ ಒಂಥರ ಹಿಂಸೆ ಥರ ಫೀಲ್ ಆಗಬಾರ್ದು. ಸೊ ನಂದು ಬಂದು ಎಂಟರ್ಟೈನ್ಮೆಂಟ್ ಚಾಲೆಂಜ್ ಇದೆ. ಸೊ ಇದು ಬಂದು 100% ಕುಕ್ಕಿಂಗ್ ವಿಡಿಯೋ ಅಂತಲ್ಲ, ಸೊ ಎಂಟರ್ಟೈನ್ಮೆಂಟ್ಗೋಸ್ಕರ ಒಂದು ಚಾಲೆಂಜ್ ವಿಡಿಯೋ ಅಂತ ಮಾಡ್ತಾ ಇರೋದು. ಸೊ ಸಿಗ್ತೀನಿ, ಕಬಾಬ್ ಹಾಕ್ಬೇಕಾದಾಗ ಸಿಗ್ತೀನಿ. ಇನ್ನೂ 2-3 ವೆರೈಟಿಗಳಿದೆ ಮಾಡೋ ಅಂಥದ್ದು. ಸೊ ಗೈಸ್ ಮುಗೀತು. ಸೊ ಇದನ್ನ 1 ಅವರ್ ಇಡಬೇಕಂತೆ. ಸೊ ಆಚೆ ಕಡೆ ಇಟ್ಟರೆ 2 ಅವರ್ಸ್ ಇಡಬೇಕಂತೆ. ಸೊ ಇಲ್ಲಿ ಇಟ್ಟರೆ 1 ಅವರ್ ಇಡಬೇಕಂತೆ. ಸೊ ಇಲ್ಲಿ ಇಟ್ಟರೆ ½ ಅವರ್ ಇಡಬೇಕಂತೆ. ಸೊ ನಾನು ಇನ್ನೂ ಲೇಟ್ ಆಗುತ್ತೆ ಮಾಡೋದು. ಸೊ ಆಲ್ಮೋಸ್ಟ್ ಊಟಕ್ಕೆ ಅಥವಾ ಆಲ್ಮೋಸ್ಟ್ ಇವಾಗ 6 ಗಂಟೆ ಟೈಮು. ಸೊ 7-7:30 ಮೇಲೆ ಹಾಕೋದು. ಸೊ ಅದಕ್ಕಂತಾನೆ ಈಚೆ ಕಡೆ ಇಡೋದು ಬೇಡ, ಫ್ರಿಡ್ಜಲ್ಲಿ ಇಡೋಣ, ಒಂದು ಸ್ವಲ್ಪ ಚೆನ್ನಾಗಿ ಸೆಟ್ ಆಗುತ್ತಂತೆ. ಸೊ ಅದಕ್ಕಂತಾನೆ ಇಲ್ಲಿ ಇಡ್ತಾ ಇದ್ದೀನಿ. ಸೊ ನಮ್ಮ ಏನು ಮಾಡೇ ಇಲ್ಲ ರೈಸ್, ಇಲ್ಲಿ ಎಲ್ಲ ಅಡ್ಡ ಇಟ್ಬಿಟ್ರೋಳೆ ನೋಡಿ, ಹಿಂಗೆ ಹಿಂಸೆ ಕೊಡ್ತಾರೆ, ಎಲ್ಲ ನಾವೇ ಮಾಡ್ಕೋಬೇಕು. ನಗ್ತಿದ್ಯಲ್ಲಮ್ಮ ಕೂತ್ಕೊಂಡು, ಈ ರೇಂಜ್ಗೂ ಹಿಂಸೆ ಕೊಡಬಾರ್ದು. ಕಷ್ಟ ಮಾಡ್ಕೊಡ್ತಾ ಇದೀನಲ್ಲ ಕುಣಿಸ್ಬಿಟ್ಟು ನಿನ್ನೆಲ್ಲ. ಸೊ ಗೈಸ್ ಇವಾಗ ಕಬಾಬ್ಗೆಲ್ಲ ರೆಡಿ ಮಾಡಿಟ್ಟೆ. ಸೊ ಅದಕ್ಕಿನ್ನ ಟೈಮ್ ಇದೆ. ಸೊ ಅದ್ರ ಪಾಡಿಗೆ ಅದು ಉನಿಲಿ, ಲೈಕ್ ಅದೇನೋ ಎಕ್ಸೆಟ್ರಾ ಇಂಗ್ಲೀಷಲ್ಲಿ ಏನೇನಂತಾರೆ ಎಲ್ಲ ಹಾಕಳಿ. ಸೊ ಕನ್ನಡ ಚಾನಲ್ ಆಗಿರೋದ್ರಿಂದ ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ. ಸೊ ಇವಾಗ ಬನ್ನಿ ಗೈಸ್ ಕೈಮಾಗ ರೆಡಿ ಮಾಡ್ಕೊಳ್ಳೋಣ. ಸೊ ಕೈಮಾಗೆ ಅದೇ ಜಾರಲ್ಲಿ ಮಾಡ್ಕೊಂಡ್ರೆ ಏನೂ ಪ್ರಾಬ್ಲಮ್ ಇಲ್ಲ. ಸೊ ಜಾರ್ನ ತಿರ್ಗಾ ತೊಳೆದು ಟೈಮ್ ವೇಸ್ಟ್ ಮಾಡೋಲ್ಲ ಅವಶ್ಯಕತೆ ಇರಲ್ಲ. ಸೊ ಇದು ಕೂಡ ನಮ್ಮ ಅಮ್ಮ ಹೇಳ್ಕೊಟ್ಲು. ಸೊ ಹೇಳ್ತಾ ಇರ್ತೀನಿ ಗೈಸ್, ಏನೇನು ನನಗೆ ಗೊತ್ತು, ಏನೇನು ನಮ್ಮ ಕಡೆಯಿಂದ ಹೇಳ್ಸ್ಕೊಂಡೆ ಅಂತ. ಸೊ ಇದು ಕಾಯಿ ತುರಿ, ಇದು ಏನಮ್ಮ ಇದು ಖಾರದ ಪುಡಿ, ಮಟನ್ ಸಾಂಬಾರ್ ಖಾರದ ಪುಡಿ. ಇದು ಆ್ಯಕ್ಚುಲಿ ಮನೇಲೇ ಮಾಡಿರೋ ಅಂಥದ್ದು. ಬೇಕು ಅಂದರೆ ಕಮೆಂಟ್ ಹಾಕಿ, ನನ್ನ ಮಕ್ಕ ತೋರ್ಸಮ್ಮ, ಬೇಕು ಅಂದರೆ ಕಮೆಂಟ್ ಹಾಕಿ. ಅಂದರೆ ನನ್ನ ಚಾನಲಲ್ಲಿ ಹಾಕಿದ್ರು ಮಾಡಿಸ್ತೀನಿ. ಸೊ ನಮ್ಮನೆ ಅಡುಗೆ ಚಾನಲಲ್ಲಿ ಹಾಕಿದ್ರು ಕೂಡ ಇದ್ರ ಫುಲ್ಲು ಹೇಗೆ ಮಾಡೋದು, ಹೇಗೆ ಇದು ಮಾಡೋದು ಅಂತೆಲ್ಲ ಕಮೆಂಟ್ ಹಾಕಿ ಮಾಡಿಸ್ತೀನಿ ಅಂತ ಹೇಳ್ತಾ. ಸೊ ಯಾರಿಗೆಲ್ಲ ಬೇಕು ನೋಡಿ. ಸೊ ಪ್ರಮೋಷನ್ ಅಂತಲೇ ಅಂದ್ಕೊಳ್ಳಿ ನೀವು ನಮ್ಮನೆ ಅಡುಗೆ, ಯಾಕಂದರೆ ಅದು ನಮ್ಮ ಅಮ್ಮಂದು ಚಾನಲು, ಸ್ವಂತ ಅಮ್ಮಂದೇ ಚಾನಲು, ಬೇರೆ ಕಂಡೋರ ಅಮ್ಮಂದೆಲ್ಲ. ಸೊ ಅದಕ್ಕೆ ನಾನೇ ಪ್ರಮೋಟ್ ಮಾಡ್ತಾಯಿದ್ದೀನಿ. ಸೊ ಗೈಸ್ ಇವಾಗ ಇಷ್ಟೆಲ್ಲ ಹಾಕ್ತಾಯಿದ್ದೀನಿ. ಸೊ ಇದು ಗಸಗಸೆ, ಇದು ಲವಂಗ, ಇದು ಪೆಪ್ಪರು, ಇದು ಕಡಲೆ, ಸೊ ಹುರ್ಗಡ್ಲೆ, ಸೊ ಬೆಳ್ಳುಳ್ಳಿ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಇದು ಕಲ್ಲುಪ್ಪು, ಇದು ಚಕ್ಕೆ. ಸೊ ಗೈಸ್ ಇಷ್ಟೆಲ್ಲ ನೋಡ್ಕೊಂಡ್ರಲ್ವಾ. ಸೊ ಇಷ್ಟನ್ನೆಲ್ಲ ಹಾಕ್ಬಿಟ್ಟು ಪೇಸ್ಟ್ ಮಾಡ್ಕೊತೀವಿ, ಅಂದರೆ ರುಬ್ಕೊತೀವಿ. ಸೊ ಬನ್ನಿ ಗೈಸ್ ನಿಧಾನಕ್ಕೆ ಹಾಕಬೇಕು, ಯಾಕೆ ಈ ಪ್ಲೇಟ್ ಸರಿ ಇಲ್ಲ, ಎಲ್ಲ ಆಚೆ ಚೆಲ್ಲ ಹೋಗುತ್ತೆ. ಸೊ ನಿಧಾನಕ್ಕೆ ಹಾಕೊಂಡು ದಯವಿಟ್ಟು ನನ್ನ ನೋಡಿ ತಿರ್ಗಾ ಹೇಳ್ತಾ ಇದ್ದೀನಿ, ಫಾಲೋ ಮಾಡಬೇಡಿ. ಸೊ ಇಫ್ ಇನ್ ಕೇಸ್ ಚೆನ್ನಾಗಿ ಗೊತ್ತು ಅಡುಗೆ ಅಂದರೆ ಲಾಸ್ಟಲ್ಲಿ ನಾನೇ ರಿವ್ಯೂ ಕೊಡ್ತೀನಿ. ಸೊ ನನಗಿಷ್ಟ ಆದರೆ ನಾನೇ ಹೇಳ್ತೀನಿ, ನನ್ನ ಫಾಲೋ ಮಾಡಿ. ನನಗಿಷ್ಟ ಆಗಿಲ್ಲ ಅಂದರೆ ದಯವಿಟ್ಟು ಫಾಲೋ ಮಾಡಬೇಡಿ. ಸೊ ನಿಮ್ಗೆ ಬೇಕು ಅಂದರೆ ನಮ್ಮನೆ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇನು ಬೇಕಾದ್ರೂ ಮಾಡ್ಕೊಳ್ಳಿ. ಯಾಕಂದರೆ ಆ ಚಾನಲ್ ಮೇಲೆ ನನಗೆ 1000% ಗ್ಯಾರಂಟಿ ಇದೆ, ಎಲ್ಲ ಅಡುಗೆನೂ ಚೆನ್ನಾಗಾಗುತ್ತೆ. ಪ್ರಮೋಷನ್ ಗೈಸ್, ಏನು ಮಾಡೋಣ, ನಾವೇ ಮಾಡಬೇಕು. ಸೊ ಇವಾಗ ಗೈಸ್ ಮೊಟ್ಟೆ ಈಗಲೇ ಹಾಕ್ಬೇಡ ಮಗನೆ, ಅದನ್ನ ರುಬ್ಕೊಬಿಡು, ಆಮೇಲೆ ಮೊಟ್ಟೆ ಹಾಕೋ. ನೋಡಿ ಗೈಸ್ ಇದು ಮೋಸ, ಇದು ನಮ್ಮ ಅಮ್ಮ ಎಂತ ಕಿಲಾಡಿ ನೋಡಿ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ಮೊಟ್ಟೆ ಇದಕ್ಕೆ ಹಾಕಬೇಕು ಅಂತ ಇಲ್ಲಿ ರೆಡಿ ಮಾಡಿ ಮುಡ್ಗವ್ರೆ. ನನಗೆ ಮಗನಿಗೆ ಗೊತ್ತಿಲ್ಲ ಅಂದ್ಬಿಟ್ಟು ಹೆಂಗೆ ಯಾಮರಿಸ್ತವ್ರೆ. ಬರುತ್ತೆ ಗೈಸ್, ನಮ್ಗೂ ಟೈಮ್ ಬರುತ್ತೆ. ಹಾಕ್ಬಿಟ್ಟು ಅನ್ಸೋಣ ಬನ್ನಿ. ಸೊ ಗೈಸ್ ಇವಾಗ ಮೊಟ್ಟೆ ಹಾಕಬೇಕಂತೆ.
ಸೊ ಮುಂಚೆ ಎಂತಕ್ಕೆ ಹಾಕಬಾರ್ದು ಅಂದರೆ ಕೇಳಿದೆ ಆ್ಯಕ್ಚುಲಿ ಮುಂಚೆ ಎಂತಕ್ಕೆ ಹಾಕಬಾರ್ದು ಅಂದರೆ ಬ್ಲೇಡು ಕ್ಲೀನಾಗಿ ಸವಿಯಲ್ಲ, ಸೊ ಕ್ಲೀನಾಗಿ ಪೇಸ್ಟ್ ಆಗಲ್ಲ ಅನ್ನೋ ಥರ. ಸೊ ಈ ರೀತಿ ಪೇಸ್ಟ್ ಮಾಡ್ಕೊಂಡು, ಸೊ ನೋಡಿ, ಸೊ ಈ ರೀತಿ ಪೇಸ್ಟ್ ಮಾಡ್ಕೊಂಡು ಫುಲ್ಲು ಪೇಸ್ಟ್ ಆದಮೇಲೆ ಸೊ ಮೊಟ್ಟೆ ಹಾಕೊಂಡು ಮಾಡ್ಕೋಬೇಕು. ಸೊ ಇದಕ್ಕೆ ನೀರು ಹಾಕ್ಲೇಬಾರ್ದು. ಸೊ ನೀರು ಹಾಕಿದ್ರು ಲೈಟಾಗಿ ಹಾಕ್ಬೇಕಂತೆ. ಸೊ ನೀರು ಹಾಕ್ತೆ ಹೋದರೆ ಮತ್ತೆ ಚೆನ್ನಾಗಿರುತ್ತೆ. ಸೊ ಮೊಟ್ಟೆ ಹಾಕ್ತಾ ಇದೀನಿ ಗೈಸ್. ಸೊ ಯಾರ್ಯಾರೆಲ್ಲ ಊರಲ್ಲಿ ಇದೀರೋ ಗೈಸ್, ನಾಟಿ ಮೊಟ್ಟೆ ಯೂಸ್ ಮಾಡಿ ಗೈಸ್, ಸೂಪರಾಗಿ ಆಗುತ್ತೆ. ಸೊ ಇದು ನನಗೆ ಗೊತ್ತಿತ್ತು ಟಿಪ್ಪು, ಇದು ನಮ್ಮ ಅಮ್ಮ ಹೇಳ್ಕೊಟ್ಟಿದ್ದೆಲ್ಲ. ಸೊ ಆನ್ ಸ್ಪಾಟ್ ಹೇಳಿರೋದು ಇದು. ಸೊ ಗೈಸ್ ಮೊಟ್ಟೆ ಹಾಕೊಂಡು ಮುಚ್ತಾ ಇದ್ದೀನಿ ಕ್ಯಾಪ್ನ. ಸೊ ಗೈಸ್ ಒಳ್ಳೆ ಚಟ್ನಿ ಆದಂಗೆ ಆಗೈತೆ ಗೈಸ್. ಒಂದು ನಿಮಿಷ ಇನ್ನೊಂದು ಸ್ವಲ್ಪ ರುಬ್ಬೇಕು, ರುಬ್ಬಿಟ್ಟು ತೋರಿಸ್ತೀನಿ ತಡೀರಿ. ಮಸ್ತಾಗಿದೆ. ಗಾಯ್ಸ್ ಆಗಿದೆ ನೋಡಿ. ಸೊ ನನಗಂತೂ ಚಟ್ನಿ ಅಂತಾನೆ ಅನ್ನಿಸ್ತಾ ಇರೋದು. ನೋಡಿ ಒಳ್ಳೆ ಘಮ ಘಮ ಅಂತ. ಜೋರಾಗಿ ಹೇಳಾಯ್ತು, ವಾಯ್ಸ್ ಕೇಳಿಸ್ಲಿ ನಿಂದು. ಅಯ್ಯೋ ಗಾಯ್ಸ್, ನಮ್ಮ ಮನೆಯವ್ರಿಗೆ ಮಕ್ಕ ತೋರ್ಸಕ್ಕಾಗಲ್ವಂತೆ, ಏನು ಮಾಡೋಣ? ಈ ಥರ ಇಟ್ಕೊಂಡು ನಾವೆಲ್ಲ ಬ್ಲಾಗ್ ಮಾಡಕ್ ಆಯ್ತದ? ನೀವೇ ಹೇಳಿ. ಒಳ್ಳೆ ಮಸಾಲೆ ಘಮ ಘಮ ಅಂತ ಇದೆ ಅಂತ ಹೇಳ್ದೆಪ್ಪ, ಅದ್ರಲ್ಲೇನು? ಹೇಳಿ ಗೈಸ್, ನೀವಾದ್ರೂ ಹೇಳಿ ಮಕ್ಕ ತೋರಿಸಿ ಅಂತ, ಹಂಗಾರ ತೋರಿಸ್ತಾರ ನೋಡೋಣ. ಸೊ ಇವಾಗ ಇದು ಮುಗಿದಿದೆ. ಸೊ ಇದನ್ನು ಬೇರೆದಕ್ಕೆ ಶಿಫ್ಟ್ ಮಾಡ್ಕೋಬೇಕಾ? ಇಲ್ಲ, ಸ್ವಲ್ಪ ಅರ್ಧ ಇದಕ್ಕೆ ಹಾಕೊಂಡ್ಬಿಡು ಅದಕ್ಕೆ ಪ್ಲೇಟ್ಗೆ. ಅರ್ಧನಾ? ಯಾಕೆ ಖುಷಿಗೆ ಹಾಕು, ಅದಕ್ಕೆ ಚಿಕನ್ ಹಾಕೊಂಡು ರುಬ್ಕೋಬೇಕು. ಈಗ ಅದಕ್ಕೆ ಅರ್ಧದಷ್ಟು ಚಿಕನ್ ಹಾಕು. ಅರ್ಧ. ಸೊ ಗೈಸ್ ಇವಾಗ ನಾನು ಮಾಡ್ಕೊಂಡಿದ್ರಲ್ಲಿ ಅರ್ಧ ಮಾಡ್ಕೊಂಡೆ. ಸೊ ದೊಡ್ಡ ಜಾರ್ ಆದರೆ ಬೇಕಾದ್ರೆ ಹಾಕೊಂಡು ಮಾಡ್ಕೊಳ್ಳಿ. ಸೊ ದೊಡ್ಡ ಜಾರಲ್ಲಾದರೆ ಕ್ಲೀನಾಗಿ ಸವಿಯಲ್ಲ. ಇಲ್ಲ ಒಂದು ಕೆಲಸ ಮಾಡಿ, ನಿಮ್ಗೆ ಇನ್ನೂ ಈಸಿಯಾಗಿ ಬೇಕು ಒಂದು ದೊಡ್ಡ ಜಾರ್ ಏನಾದ್ರು ಇದ್ದರೆ ಫುಲ್ ಕಂಪ್ಲೀಟಾಗಿ ಹಾಕೊಂಡು ಕಂಪ್ಲೀಟಾಗಿ ಒಂದೇ ಜಾರಲ್ಲಿ ರುಬ್ಕೋಬೋದು, ಒಂದೇ ಟೇಕಲ್ಲಿ, ಅಂದರೆ ಒಂದೇ ಶಾರ್ಟಲ್ಲಿ. ಸೊ ಇವಾಗ ನಾನು ಇದರಲ್ಲೇ ಮಾಡ್ತಾ ಇರೋದ್ರಿಂದ, ಸೊ ಮನೇಲಿ ದೊಡ್ಡ ಜಾರ್ ಇದೆ, ಇಲ್ಲ ಅಂತೆಲ್ಲ ಬಡೋರಲ್ಲ ನಾವು, ನಮ್ಮ ಹತ್ರನೂ ಇದೆ. ಬಟ್ ಆದ್ರೂ ಎರಡೆರಡು ಸತಿ ತೊಳಿಬೇಕಾಗುತ್ತಲ್ಲ, ರಿಸ್ಕು, ನಮ್ಮ ಅಮ್ಮನ ಪಾಪ ಕಷ್ಟ ಕೊಡಬಾರ್ದು ಅಂದ್ಬಿಟ್ಟು ಸೊ ಅರ್ಧ ಡಿವೈಡ್ ಮಾಡ್ಕೊಂಡು ಗೈಸ್ ನೋಡಿ. ಗೈಸ್ ನಿಜವಾಗ್ಲೂ ನಾನು ಇದನ್ನೆಲ್ಲ ಮಾಡ್ತೀನಿ ಅಂತ ಲೈಫಲ್ಲಿ ಅನ್ಕೊಂಡಿರ್ಲಿಲ್ಲ. ಮುಂದಕ್ಕೆ ನಾನು ಎಲ್ಲ ಕಲಿಬೇಕು ಮಗನೇ, ಮುಂದಕ್ಕೆ ಹೇಳಪ್ಪ, ನೀನೇ ಹೇಳು, ನಾನು ಹೇಳೋ ಬದಲು ನೀನೇ ಹೇಳು. ಅದಕ್ಕೆ ನಾನು ಮನೇಲೇನು ವ್ಲಾಗ್ ಮಾಡಲ್ಲ. ನಾನೇನಾರ ಹೇಳಿದ್ರೆ ನನಗೆ 100 ಕೌಂಟ್ರ್ ಕೊಡ್ತಾರೆ, ಬಟ್ ಮಕ್ಕ ಮಾತ್ರ ತೋರ್ಸಲ್ಲ. ಏನ್ ಮಾಡೋಣ ಅಂತ ಕಟ್ಕೊಂಡು ನನ್ನ ಮದುವೆ ಆಗೋಳು ಏನಾರ ಇದನ್ನ ನೋಡ್ಬಿಟ್ರೆ ಗಾಯ್ಸ್ ಎಲ್ಲ ಅಡುಗೆ ನಿಮ್ಮ ಕೈಲೇ ಮಾಡಿಸ್ಕೊಂತಾರೆ, ರುಬ್ಬ ಹಾಕ್ಬಿಡ್ತಾಳೆ. ಸೊ ಗೈಸ್ ನೋಡಿ ಇಲ್ಲಿ, ಸೊ ಈ ಥರ ಆಗಬೇಕು. ಸೊ ನಿಮಗೆ ಕೈಮಾದಲ್ಲಿ ನಾನು ಏನು ಮಾಡ್ತಿದ್ದೀನಿ ಅಂತ ಇನ್ನೂ ಹೇಳಿಲ್ಲ ಅಲ್ವಾ ಗೈಸ್? ಸೊ ಕಮೆಂಟ್ ಮಾಡಿ ಏನು ಮಾಡ್ತಾ ಇರ್ಬೋದು ಅಂತ. ಸೊ ಟೈಮಿಂಗ್ ಕಮೆಂಟ್ ಮಾಡ್ಬೋದು. ಸೊ ಎಲ್ಲರಿಗೂ ಗೊತ್ತಿರುತ್ತೆ ಯೂಟ್ಯೂಬ್ ಯೂಸ್ ಮಾಡೋರಿಗೆಲ್ಲ. ಸೊ ನಾನು ಏನು ಮಾಡ್ತಾ ಇರ್ಬೋದು ಅಂತ ಕಮೆಂಟ್ ಮಾಡಿ. ಈಗ ಅದು ಕಮೆಂಟ್ ಮಾಡಿ ಗಾಯ್ಸ್. ಸುಮ್ಮನೆ ನಮ್ಮ ಕಮೆಂಟ್ ಇದ್ದಿರೋದೇ ಬೇಜಾರಾಗ್ಬಿಟ್ಟೈತೆ ಲೈಫಲ್ಲಿ. ನೋಡಿ 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 ಯೂಟ್ಯೂಬಲ್ಲಿ ಕಮೆಂಟ್ ಬರ್ಬೇಕು ಗಾಯ್ಸ್. ಆವಾಗಲೇ ಇದ್ಯಾಕಮ್ಮ ಕಟ್ ಮಾಡಿ ಪ್ಲೇ ಮಾಡ್ತಾವಳ ನಮ್ಮಮ್ಮ. ಕಟ್ ಮಾಡಿಲ್ಲ ಮಗನೇ, ನೀನು ಮಾಡಿರೋ ಕೈಮಾ ಮಸಾಲೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಇದು ಕಟ್ ಮಾಡಿ ಸಿಗ್ತೀನಿ ನೀನು ಈ ರೀತಿ ಎಲ್ಲ ಹೇಳ್ಬೇಡ ಗೈಸ್. ಸೆಕೆಂಡ್ ರೌಂಡ್. ಸೊ ಗೈಸ್ ನನ್ನ ಅಡುಗೆ ಯಾರಿಗೆಲ್ಲ ಇಷ್ಟ ಆಯ್ತೈತೆ, ಮಾಡ್ತಾರೋ ವಿಧಾನ ಪೇಷನ್ಸ್ ಲೆವೆಲ್ಲು. ಸೊ ಯಾರಿಗೆಲ್ಲ ಇಷ್ಟ ಆಯ್ತೈತೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಬೇರೆ ರೀತಿ ವಿಡಿಯೋ ಬೇಕು ಅಂದರೆ ದಯವಿಟ್ಟು ಹೇಳಿ. ಕುಕ್ಕಿಂಗ್ ವಿಡಿಯೋ ಮಾತ್ರ ಹೇಳಬೇಡಿ. ಸೊ ಇದೇ ಲಾಸ್ಟ್ ಮಾಡ್ಬಿಡ್ತೀನಿ. ಇಫ್ ಇನ್ ಕೇಸ್ ನಿಮ್ಗೆ ತುಂಬ ಇಷ್ಟ ಆಯ್ತು ಅಂದರೆ ಹೇಳಿ ಗೈಸ್. ತಿಂಗ್ಳಿಗೆ ಒಂದೊಂದು ಅಡುಗೆ ಮಾಡೋಣ. ಸೊ 3 ವೆರೈಟಿ ತಗೊಂಡು ನಾನೇ ತಪ್ಪು ಮಾಡಿದೆ. ಸೊ ನೋಡೋಣ ಏನಾಗುತ್ತೆ. ಒಳ್ಳೆ ವ್ಯೂಸ್ ಬಂದರೆ ಗೈಸ್ ಮಾಡೋಣ. ನೆಕ್ಸ್ಟ್ ತಿಂಗಳು ಇನ್ನೂ 5 ವೆರೈಟಿ ಬೇಕಾದ್ರೂ ಮಾಡೋಣ. ಸೊ ನಿಮ್ಗಳ ಸಪೋರ್ಟ್ ಇದ್ದರೆ ನಾನು ಏನು ಬೇಕಾದ್ರೂ ಮಾಡ್ತೀನಿ. ಸೊ ನಾನು ಹೈಜಿನಿಕ್ ಆಗಿದ್ದೀನಿ ಗೈಸ್. ಸೊ ಅವಾಗ ಕೈ ತೊಳ್ಕೊತಾ ಇರ್ರಿ. ಹೈಜಿನ್ ಅಂತ ಅನ್ಸುತ್ತೆ, ಅವಾಗ ನಿಮಗೆ ಫೀಲ್ ಆಗುತ್ತೆ. ಮುಗೀತು. ಮುಗೀತು. ಸೊ ಗೈಸ್ ಕಂಪ್ಲೀಟಾಗಿ ಮುಗಿದಿದೆ. ಸೊ ನೋಡ್ಬೋದು, ಇದು ನನ್ನ ಇವತ್ತಿನ ವಿಡಿಯೋ ಮುಗ್ದಿಲ್ಲ, ಇನ್ನೂ ಇದೆ. ಸೊ ಇನ್ನೂ ಕಮೆಂಟ್ ಮಾಡಿಲ್ಲ ಅಂದರೆ ನಾನು ಏನು ಕೈಮಾ ಉಂಡೆಲಿ ಏನು ಮಾಡ್ತಾ ಇರ್ಬೋದು ಅಂತ ಕಮೆಂಟ್ ಮಾಡಿ.
ಸೊ ಇಫ್ ಇನ್ ಕೇಸ್ ನಿಮ್ಗೇನಾದರೂ ಇದ್ರದ್ದು ಕಂಪ್ಲೀಟ್ ವಿಡಿಯೋ ಬೇಕು ಅಂದರೆ ನಮ್ಮನೆ ಅಡುಗೆ ಚಾನಲಲ್ಲಿ ಸೊ ಚಿಕನ್ ಕೈಮಾ ಇಲ್ಲ, ಮಟನ್ ಕೈಮಾ ಇದೆ, ಅದನ್ನೇ ಕಾಪಿ ಪೇಸ್ಟ್ ಮಾಡಿ ಚಿಕನ್ಗೆ ಆ್ಯಡ್ ಮಾಡ್ಕೊಳ್ಳಿ. ಸೊ ಆಲ್ಮೋಸ್ಟು ಸೇಮ್ ಮೆಜರ್ಮೆಂಟ್ಸ್ ಇರುತ್ತೆ, ಅದಕ್ಕೂ ಇದಕ್ಕೂ ಏನು ಮೇಜರಾಗಿ ಏನೂ ಡಿಫ್ರೆನ್ಸ್ ಇರಲ್ಲ. ಸೊ ಚಿಕನ್ದು ಕೂಡ ಮಾಡಿಸ್ತೀನಿ, ನಿಮಗೆ ಬೇಕು ಅಂದರೆ ಕಮೆಂಟ್ ಮಾಡಿ, ನನ್ನ ಚಾನಲಾದರೂ ಕಮೆಂಟ್ ಮಾಡಿ, ನಮ್ಮನೆ ಅಡುಗೆ ಚಾನಲಲ್ಲಾದರೂ ಕಮೆಂಟ್ ಮಾಡಿ. ಸೊ ಎರಡರಲ್ಲಿ ಮಾಡಿದ್ರು ಒಬ್ಬರೇ ರಿಪ್ಲೈ ಮಾಡೋರು, ಅದು ಒನ್ ಆ್ಯಂಡ್ ಓನ್ಲಿ ಮೀ. ಸೊ ಆ ಚಾನಲ್ ಕಂಟ್ರೋಲ್ ಕೂಡ ನನ್ನ ಕಂಟ್ರೋಲಲ್ಲೇ ಇದೆ. ಸೊ ಗೈಸ್, ಇವಾಗ ಇದು ಫಸ್ಟು ಮಾಡಿದ್ದು, ಇದು ಸೆಕೆಂಡ್ ಮಾಡಿದ್ದು. ಸೊ ನೋಡಿ ಕಲರ್ ಡಿಫ್ರೆನ್ಸ್ ಎಷ್ಟಿದೆ. ಸೊ ಇವಾಗ ಇದನ್ನ ಎರಡೂ ಮಿಕ್ಸ್ ಮಾಡಿ ಒಂದೇ ಕಲರ್ ಬರೆಸ್ಬೇಕು ನಾವೀಗ. ಸೊ ಅದಕ್ಕೆ ಮಿಕ್ಸ್ ಮಾಡಬೇಕು, ಇಲ್ಲ ಟೇಸ್ಟ್ ಡಿಫ್ರೆನ್ಸ್ ಆಗುತ್ತೆ, ಒಬ್ಬೊಬ್ರು ಒಂದೊಂದು ಥರ ಟೇಸ್ಟ್ ಸಿಗುತ್ತೆ ಗೈಸ್. ಸೊ ಇದು ಯಾಕೋ ಸ್ವಲ್ಪ ತೆಳ್ಳಗಾಗಿದೆ ಅಂತ ಅನ್ನಿಸ್ತಿದೆ, ಆಗಿಲ್ವಾ? ಸೊ ನಮ್ಮ ಸಿಗ್ನಲ್ ಕೊಟ್ಟಲು ಆಗಿಲ್ವಂತೆ, ಕರೆಕ್ಟಾಗಿ ಆಗಿದೆಯಂತೆ. ಸೊ ಇವಾಗ ಒಂದು ಸ್ವಲ್ಪ ಖುಷಿ ಆಯಿತು. ಸೊ ಮಾಡೋದ್ರಲ್ಲಿ ನಾನೇನು ತಪ್ಪು ಮಾಡಿಲ್ಲ. ಇಫ್ ಇನ್ ಕೇಸ್ ಟೇಸ್ಟಲ್ಲಿ ಏನೋ ಡಿಫ್ರೆನ್ಸ್ ಆಗೋದು ನನ್ನ ತಪ್ಪಲ್ಲ, ಅದು ನಮ್ಮ ಅಮ್ಮನ ತಪ್ಪು. ಸೊ ಮೆಷರ್ಮೆಂಟ್ ಎಲ್ಲ ಆಲ್ಮೋಸ್ಟ್ 90% ನಮ್ಮ ಅಮ್ಮನೇ ಹೇಳಿ ಮಾಡಿಸ್ತಾ ಇರೋದು. ಸೊ ಹಂಗಾಗಿ ಸೊ ಈ ಥರ ಮಿಕ್ಸ್ ಮಾಡ್ಕೊಂಡು ಸೊ ಇದನ್ನ ಒಂದು ಸ್ವಲ್ಪ ಹೊತ್ತು ಮುಡಗ್ಬೋಣ. ಸೊ ಎರಡನೇ ಡಿಶ್ಶು ಏನು ಅಂತ ನಿಮ್ಗೆಲ್ಲರಿಗೂ ಗೊತ್ತಾಯಿತು. ಸೊ ಮೂರನೇದು ಏನು ಮಾಡ್ತಾ ಇರ್ತೀನಿ. ಸೊ ಗೈಸ್, ಕೈಮಾದ ಆಲ್ಮೋಸ್ಟ್ ಎಲ್ಲ ಮುಗ್ದಿದೆ, ಇದಕ್ಕೊಂದು 2 to 3 ಐಟಮ್ಸ್ ಆ್ಯಡ್ ಮಾಡ್ಕೋಬೇಕು. ಸೊ ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊಂಡ್ರೆ ಆಗುತ್ತೆ. ಸೊ ಇವಾಗ ನಾನು ಇನ್ನೂ ಒಂದು 2 ಐಟಮ್ ಮಾಡೋದ್ರಿಂದ ಅದಕ್ಕೆ ಪ್ರಿಪೇರ್ ಮಾಡ್ಕೊಳ್ಳೋಣ. ಸೊ ಗೈಸ್, ಇವಾಗ ನಾನು ಇದಕ್ಕೆ ಏನು ಅಂತ ಇವಾಗಲೇ ಹೇಳ್ಬೋದು, ಬಟ್ ಬೇಡ, ಇದರಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತ ಕ್ಯೂರಿಯಾಸಿಟಿ ಇದ್ದರೆ ಲಾಸ್ಟ್ವರೆಗೂ ವೆಯ್ಟ್ ಮಾಡಿ ಅಂತ ಹೇಳ್ತಾ ಸೊ ಕೈಮಾದು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟು ಏನು ಆ್ಯಡ್ ಮಾಡ್ಕೋಬೇಕು ಏನಿರುತ್ತೆ ಎಲ್ಲ ತೋರಿಸ್ತೀನಿ. ಸೊ ಯಾವುದನ್ನು ತೋರಿಸ್ತೀರಂತೂ ಮಾಡಲ್ಲ ಗೈಸ್, ಅದರಲ್ಲೆಲ್ಲ ವಿಸಿಬಲ್. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಇಲ್ಲ ನೋಡ್ಕೊಳ್ಳಿ. ಸೊ ನೋಡಿ, ಕಿಚನ್ ಕೂಡ ಕ್ಲೀನ್ ಮಾಡಿಸಿಲ್ಲ, ಹೆಂಗಿತ್ತ ನಮ್ಮ ಗಲೀಜಾಗಿ ಹಂಗೆ ಮಾಡ್ತಾ ಇದ್ದೀನಿ. ಸೊ ಗೈಸ್, ಇವಾಗ 2 ರೆಸಿಪಿ ನನಗೆ ಕನ್ಫ್ಯೂಸ್ ಆಗ್ತಿದೆ. ಸೊ ಚಿಕನ್ ಚಾಪ್ಸ್ ಮಾಡೋದ, ಚಿಕನ್ ಸಾಂಬಾರು ಮಾಡೋದ ಅಂತ. ಸೊ ನೋಡಿ ಗೈಸ್, ಇದು ಚಿಕನ್ ಚಾಪ್ಸು, ಇದು ಚಿಕನ್ ಸಾಂಬಾರು. ಸೊ ಅವ್ನು ಯಾವ್ದು ಸೆಲೆಕ್ಟ್ ಮಾಡ್ತಾನೆ ಅದನ್ನೇ ಮಾಡೋಣ ಗೈಸ್. ಸೊ ನಾನು 2-3 ಜನ ಕೇಳಿ ಬೇಜಾರಾಯ್ತು ನನ್ನ ತಮ್ಮನ್ನ ನಮ್ಮ ಅಮ್ಮನ್ನ. ಸೊ ಬರ ಇಲ್ಲಿ ತಿರ್ಗಾಲೋ ಅವನೊಬ್ಬ ಸ್ಕೋಪ್ ರಾಜ. ಯಾವ್ದು ಬೇಕೋ? ನೋಡಿ ಗೈಸ್, ಇನ್ನೂ ಮುಟ್ಟಿಲ್ಲ, ಇನ್ನೂ ಹೊರ ಕೊಟ್ಟಿಲ್ಲ. ಬೇಗ ಮುಟ್ಟು ಯಾವುದು ಬೇಕು? ಸಿಕ್ಕಾಪಟ್ಟೆ ದುಡ್ಡು ಖರ್ಚಾಗ್ತಾ ಇದೆ, ನಿಮ್ಗೆ ಅರ್ಥ ಆಗ್ತಲ್ಲ ನಾನು. ಸೊ ಗೈಸ್, ಮೂರನೇ ರೆಸಿಪಿ. ಸೊ ಮೂರನೇ ರೆಸಿಪಿ ಏನು ಅಂತ ಆಲ್ಮೋಸ್ಟ್ ಕಾಯ್ತಿದ್ರಿ ಅಲ್ವಾ. ಸೊ ಮಕ್ಕಳೆಲ್ಲ ಒಂದು ಸ್ವಲ್ಪ ವ್ಯೂ ತೊಗೊಂಡು ಸ್ವಲ್ಪ ಅಕ್ವರ್ಡಾಗಿ ಕಾಣಿಸ್ತಿದ್ರೆ ಐ ಆಮ್ ರಿಯಲಿ ಸಾರಿ. ಸೊ ಅದಕ್ಕೇನು ಮಾಡೋಕ್ಕಾಗಲ್ಲ. ಸೊ ಮೂರನೇ ರೆಸಿಪಿ. ಸೊ ಗೈಸ್, ಅದಕ್ಕಿಂತ ಮುಂಚೆ ಎಪ್ರಾನ್ ಹಾಕೋಬೋಣ ಬನ್ನಿ, ಯಾಕಂದರೆ ಬಟ್ಟೆ ಹೊಸದು. ಸೊ ಗಲೀಜಾಗೋದ್ರ ಮೇಲೆ ವರ್ಷಾಗಿರುತ್ತೆ ಮೇಲೆ, ಅದಕ್ಕೂ ನಮ್ಮ ಕೈಲಿ ಬೀಸ್ಕೋಬೇಕಾಗಿತ್ತು ಮೇಲೆ. ಲೈಫಲ್ಲಿ ಫಸ್ಟ್ ಟೈಮು ಗೈಸ್ ಎಪ್ರಾನ್ ಹಾಕ್ಕೊಂಡು ಅಡುಗೆ ಮಾಡ್ತಾ ಇರೋದು ನಾನು. ಅಯ್ಯೋ ಭಗವಂತ, ಎಪ್ರಾನ್ ಹಾಕೊಂಡು ಗೈಸ್ ಹೇಗೆ ಕಾಣಿಸ್ತಿದೆ ಎಪ್ರಾನ್? ಹೊಸದಂತೂ ಅಲ್ಲ, ಹಳೇದೆ. ಹೊಸ ತರಿಸ್ಬೇಕು ಅಂತ ನೋಡಿದೆ, ಔಟ್ ಆಫ್ ಸ್ಟಾಕ್ ಹೋಗಿತ್ತು ಗೈಸ್. ಅಪ್ಪ, ಈ ಶೆಕೆಯಲ್ಲಿ ಎಪ್ರಾನ್ ಹಾಕೊಂಡು ಹಿಂಗೆ ಅಡುಗೆ ಮಾಡ್ತಾಳ ನಮ್ಮ ಗೈಸ್. ಹಾಲೆ ಶೆಕೆ ಹಿಡ್ಕೊತು ನನಗೆ. ಸೊ ಗೈಸ್, ಇವಾಗ ಬನ್ನಿ ಮೂರನೇ ರೆಸಿಪಿ ಮಾಡೋಣ. ಸೊ ಎಂಟರ್ಟೈನ್ಮೆಂಟಿಗೆ ಸಪ್ರೇಟಾಗಿ ಇಟ್ಟು ಇವಾಗ ಅಡುಗೆ ಮೇಲೆ ಕಾನ್ಸಂಟ್ರೇಟ್ ಮಾಡೋಣ ಅಂತ ಹೇಳ್ತಾ ಗೈಸ್, ಫಸ್ಟು ಗ್ಯಾಸ್ ಆನ್ ಮಾಡ್ಕೋಬೇಕು ಗೈಸ್. ಸೊ ಗ್ಯಾಸ್ ಆನ್ ಮಾಡ್ಕೊಂಡು ಸ್ಟವ್ ಹಚ್ಬೇಕು. ಸೊ ಇದು ಮೇಯ್ನು, ಇದನ್ನು ಮರ್ತರೆ ನೀವು ಅಡುಗೆನೇ ಮರ್ತ್ಬಿಡ್ಬೇಕು. ಸೊ ಏನು ಮಾಡೋಕ್ಕಾಗಲ್ಲ. ಸೊ ಇದು ಮೇಯ್ನು. ಸೊ ಇಟ್ಟು ಗೈಸ್, ಸೊ ಇದು ಇಲ್ಲಿ ಬನ್ನಿ ಗೈಸ್, ಇಲ್ಲಿ ಬಂದು ಸೊ ಇಲ್ಲಿ ನೋಡಿ ಅಲ್ಲಿ ನೀರೈತೆ. ಸೊ ಆ ನೀರು ಹೋಗೋ ಗಂಟ ಕಾಯಬೇಕು. ಸೊ ನೀರು ಹೋದ್ಮೇಲೆ ಗೈಸ್ ನಿಮ್ಮ ಆಟ ಸ್ಟಾರ್ಟ್ ಆಗುತ್ತೆ. ಸೊ ನೀರಿದ್ರೆ ಏನೂ ಆಗಲ್ಲ, ಟಪ 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 ಅಂತ ಮುಖಕ್ಕೆ ಸಿಡಿಯುತ್ತೆ. ಎಣ್ಣೆ ಹಾಕಿದ ತಕ್ಷಣ ಅವಾಗ ಅದು ನಿಮ್ಮ ಜವಾಬ್ದಾರಿ. ನೋಡಿ ಗೈಸ್, ನೀರು ಸೌಂಡ್ ಐತೈತೆ. ಸೊ ಅದ್ಭುತ, ಮಹಾ ಅದ್ಭುತ. ಚೆಕ್ ಮಾಡ್ಕೊಳ್ಳಿ ಎಲ್ಲೂ ನೀರಂಶ ಇಲ್ಲ ಅಂತ. ಸೊ ಸ್ಪೂನಲ್ಲೂ ನೀರಿದ್ರೆ ಒರೆಸ್ಕೊಳ್ಳಿ ಕ್ಲೀನಾಗಿ. ಸೊ ಆಲ್ಮೋಸ್ಟು ಗೈಸ್ 2 ಸ್ಪೂನ್ ಆಗಷ್ಟು, ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆ ಹಾಕಬೇಕಂತೆ. ಸೊ ಎಣ್ಣೆ ಹಾಕೋಣ ಗೈಸ್. ಅಬ್ಬಾ, ಮುಗೀತು ಗೈಸ್. ಸೊ ಎಣ್ಣೆ ಗೈಸ್. ಸೊ ಇದೆಲ್ಲ ನಿಮ್ಮ ಮೆಜರ್ಮೆಂಟು. ನಿಮಗೆ ಎಣ್ಣೆ ಸೆಟ್ ಆಗಿಲ್ಲ ಅಂದರೆ ನೀವು ಬೇರೆ ಏನಾದರೂ ಹಾಕೊಳ್ಳೋಕ್ಕೆ ಆಲ್ಟರ್ನೇಟ್ ಏನಾದರೂ ಆಪ್ಷನ್ ಇದ್ರೆ ಹಾಕ್ಕೊಳ್ಳಿ. ಸೊ ನಮಗೆ ಎಣ್ಣೆ ಹಾಕತ್ತೀವಿ ನಾವು.
ಸೊ ದಯವಿಟ್ಟು ಡಯಟು ಗೇಟು ಎಲ್ಲ ಹಾಕ್ಬಿಡಿ ಗೈಸ್. ಸೊ ಡಯಟ್ ಮಾಡ್ತಾ ಇಲ್ಲ. ಸೊ ಆಲ್ಮೋಸ್ಟ್ 1 ತಿಂಗಳಾಯಿತು ಜಿಮ್ಗೆ ಹೋಗಿ. ಸೊ ನೋಡೋಣ, ಕಾಲ ಕುಡ್ಬಂದ ಜಿಮ್ಗೆ ಹೋಗೋಣ. ಸೊ ಜಿಮ್ ಫೀಸ್ ಕಟ್ಬಿಟ್ಟು ಜಿಮ್ ಪಾಡಿಗೆ ಜಿಮ್ಮು ವರ್ಕೌಟ್ ಮಾಡ್ತಾ ಇದ್ದೆ. ನಮ್ಮ ಪಾಡಿಗೆ ನಾವು ಇಲ್ಲಿ ಫ್ಯಾಟ್ ಬರ್ಸ್ಕೊತಿದ್ದೀವಿ. ಸೊ ಆದಷ್ಟು ಬೇಗ ಜಿಮ್ಗೂ ಹೋಗ್ತೀನಿ, ಸಪೋರ್ಟ್ ಮಾಡಿ. ಸೊ ಜಿಮ್ಗೆ ಹೋಗ್ಬೇಕು ಅಂದರೆ ಅದಕ್ಕೂ ಕಮೆಂಟ್ ಮಾಡಿ, ಅದಕ್ಕೂ ಹೋಗ್ತೀನಿ. ನೀವು ಕಮೆಂಟ್ ಮಾಡಿದ್ರೆ ಪಕ್ಕ ಹೋಗ್ತೀನಿ ಗೈಸ್. ಏನು ಮಾಡೋಣ ಗೈಸ್, ಬಿಸ್ನೆಸ್ ಶೆಡ್ಯೂಲ್ ಬೇಜಾರಾಗ್ಬಿಟ್ಟೈತೆ ಗೈಸ್. ನೋಡಿ ಇವತ್ತು ಫ್ರೀ ಸಿಕ್ತು, ಬಿಸ್ನೆಸ್ಸಲ್ಲಿ ಅಷ್ಟು ಕೆಲಸ ಇರಲಿಲ್ಲ. ಸೊ ಅಲ್ಲಿ ಯಾರನ್ನೋ ಕುಣಿಸ್ಬಿಟ್ಟು ಇಲ್ಲಿ ಬಂದು ನಾನು ಅಡುಗೆ ಮಾಡ್ತಾಯಿದ್ದೀನಿ. ಇದು ಗೈಸ್ ನಿಮಗೋಸ್ಕರ ಇದು. ಸೊ ಯೂಟ್ಯೂಬ್ ಇರಲಿಲ್ಲ ಅಂದಿದ್ರೆ ನಾನು ಆರಾಮಾಗಿ ಇವತ್ತು ಫುಲ್ ಕಂಪ್ಲೀಟ್ ರೆಸ್ಟ್ ಮಾಡ್ತಿದ್ದೆ. ಸೊ ಅವಾಗ ಇನ್ನೂ ಸಿಕ್ಕಾಪಟ್ಟೆ ಸಖತ್ತಾಗಿರೋದು. ಸೊ ಆಮೇಲೆ ಈರುಳ್ಳಿ ಹಾಕಬೇಕಮ್ಮ, ಈರುಳ್ಳಿ ಹಾಕಬೇಕಂತೆ. ಸೊ ಗೈಸ್ ಇನ್ನೊಂದು ಹೇಳೋದು ಮರ್ತೆ. ಸೊ ಈರುಳ್ಳಿ ನೋಡಿ ಜಜ್ಜಿ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಯಾರಿಗೆಲ್ಲ ಗೊತ್ತಿಲ್ವೋ, ಅದೇನು ಬಡ ಅವಶ್ಯಕತೆ ಇಲ್ಲ. ಯಾರಿಗೆಲ್ಲ ಗೊತ್ತಿಲ್ವೋ, ಸೊ ಈರುಳ್ಳಿನ ವಿಧವಿಧಾಂತವಾಗಿ ಕಟ್ ಮಾಡ್ಬೋದು. ಸೊ ಒಂದೊಂದು ಕಟ್ಗೂ ಒಂದೊಂದು ಟೇಸ್ಟ್ ಕೊಡುತ್ತೆ. ಇದು ಯಾರಿಗೆಲ್ಲ ಗೊತ್ತಿದೆಯೋ ಗೊತ್ತಿದ್ರೆ ಥಮ್ಸ್ ಅಪ್ ಮಾಡಿ, ಗೊತ್ತಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಇಲ್ಲ. ಸೊ ಗೊತ್ತಿಲ್ಲ ಕಮೆಂಟಲ್ಲಿ ಹೇಳ್ತಾರೆ, ನಾನು ಕಮೆಂಟಲ್ಲಿ ಮಾತ್ರ ಹಿಂಗೆ ಮಾಡಿ. ಸೊ ಇದರಲ್ಲೆಲ್ಲ ಲೈಕ್ ಡಿಸ್ಲೈಕ್ ಎಲ್ಲ ನಿಮಗೆ ಬಿಟ್ಟಿದ್ದು. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಎಣ್ಣೆ ಕಾಯ್ದಿದೆ ಗೈಸ್, ಒಂದು ಹಾಕೊಂಡು ನೋಡ್ಕೋಬೇಕು, ಅದಾದ್ಮೇಲೆ ಫುಲ್ ಹಾಕ್ಬೇಕು ಗಾಯ್ಸ್. ಟಪ್ ಆಯ್ತು. ಸೊ ಮಟನ್ ಹಾಕಬೇಕು ಈಗ, ಚಿಕನ್ಗನು. ಸಾರಿ ಗೈಸ್, ಮಟನ್ ತಿಂದು ಮಟನ್ ಅಂತ ಮಟನೇ ಬಾಯಿ ಬರ್ತಿದೆ ಗಾಯ್ಸ್. ನೋಡಿ ಬಟ್ಟೆ. ಸೊ ಗೈಸ್ ಈಗ ಮುಗೀತು, ಊಟ ಎಲ್ಲ ಮಾಡ್ಕೊಂಡು ಜಸ್ಟ್ ಮೇಲ್ಗಡೆ ಬಂದೆ. ಸೊ ವಿಡಿಯೋ ಎಲ್ಲ ಹೇಗಾಗಿದೆ ಒಂದು ಸ್ವಲ್ಪ ನೋಡಿದೆ. ಸೊ ವಿಡಿಯೋ ಅಂತೂ ತುಂಬ ಲೆಂತಿ ಆಗೋಗಿದೆ. ಸೊ ಪಾರ್ಟ್ 2 ಬಂದೇ ಬರುತ್ತೆ ಗೈಸ್ ಇದರಲ್ಲಿ. ಸೊ ಅರ್ಧ ಇವಾಗ ಏನು ನೋಡಿದ್ದೀರೋ ವಿಡಿಯೋ ಇದು ಕಂಪ್ಲೀಟಾಗಿ ಅರ್ಧ ಅಷ್ಟೇ ವರ್ಷನು. ಸೊ ಇನ್ನೂ ಒಂದು ಪಾರ್ಟ್ 2 ಬರುತ್ತೆ. ಸೊ ಯಾಕೆ ಅಂದರೆ ಫುಲ್ಲು ಮಸ್ತಾಗಿ ಮಾತಾಡ್ಕೊಂಡು ಮಾಡಿದ್ದೀನಿ. ಸೊ ನನ್ನ ಕೈಲಿ ಎಷ್ಟಾಗುತ್ತೋ ದಿ ಬೆಸ್ಟ್ ಕೊಟ್ಟಿದ್ದೀನಿ. ಮತ್ತು ಇನ್ನೂ ಒಂದು ಏನು ಹೇಳಬೇಕು ಅಂದರೆ, ಫಸ್ಟು ವಿಡಿಯೋ ಈ ಥರ ಮಾಡ್ತಾ ಕುಕ್ಕಿಂಗ್ ಚಾಲೆಂಜು ನಂದು. ಆ್ಯಕ್ಚುಲಿ ಕುಕ್ಕಿಂಗ್ ಚಾಲೆಂಜೆಲ್ಲ ಯಾರಿಗೆ ಸೆಟ್ ಆಗುತ್ತೆ ಅಂದರೆ, ಅಟ್ಲೀಸ್ಟ್ ಅಡುಗೆ ಮನೇಲಿ ಟೈಮ್ ಸ್ಪೆಂಡ್ ಮಾಡಿರೋರು, ಒಂಚೂರು ಒಂದು 60-70% ನಾಲೆಡ್ಜ್ ಇರೋರಿಗೆ ಅಷ್ಟು ರಿಸ್ಕ್ ಆಗೋಲ್ಲ. ಬಟ್ ನನಗೆ ಕಂಪ್ಲೀಟಾಗಿ ಗೈಸ್, ನೀವು ನಂಬ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ, ಯಾವ್ಯಾವ ಐಟಮು ಯಾವ್ಯಾವ ಅಡುಗೆಗೆ ಹಾಕಬೇಕು, ಯಾವ್ಯಾವ ಥರ ಯೂಸ್ ಮಾಡಬೇಕು, ಯಾವ ಥರ ಮೆಥಡಲ್ಲಿ ಮಾಡಬೇಕು, ಬೇಸಿಕ್ ನಾಲೆಡ್ಜ್ ಅಷ್ಟೇ ಗೊತ್ತಿರೋದು. ಬೇಸಿಕ್ ಅಂತಲೇ ಹೇಳ್ಬೋದು. ಸೊ ಎಣ್ಣೆ ಜೊತೆ ಹೆಂಗೆ ಇದು ಮಾಡಬೇಕು, ಅಡುಗೆ ಮಾಡಬೇಕು, ಸೊ ಎಣ್ಣೆಯಲ್ಲಿ ಹೇಗೆ ಕಬಾಬ್ ಬಿಡಬೇಕು, ಸೊ ಕಬಾಬ್ ಏನೇನು ಹಾಕಬೇಕು, ಬೇಸಿಕ್ ಐಟಮ್ಸು, ಸೊ ಬೇಸಿಕ್ ಇಂಗ್ರೀಡಿಯೆಂಟ್ಸು, ಐಟಮ್ಸ್ ಅನ್ನೋದಕ್ಕಿಂತ ಇಂಗ್ರೀಡಿಯೆಂಟ್ಸು ಸೊ ಅಷ್ಟೇ ಗೊತ್ತು. ಮೆಜರ್ಮೆಂಟ್ಸ್ ಮೇಯ್ನಾಗಿ ನನಗೆ ಅಷ್ಟು ಗೊತ್ತಿಲ್ಲ. ಸೊ ಅದನ್ನೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಮಾಡಿರೋ ಅಂಥದ್ದು. ಸೊ ಹೋಪ್ ಈ ವಿಡಿಯೋ ಫಸ್ಟು ಪಾರ್ಟ್ ನೀವು ಏನು ನೋಡಿದ್ದೀರಾ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿರ್ತೀರ, ನಕ್ಕಿರ್ತೀರ ಅಂತ ಅನ್ಕೋತೀನಿ. ಯಾಕಂದರೆ ಫಸ್ಟು ನಾನು ಓಪನ್ಗಲ್ಲೇ ಆಲ್ಮೋಸ್ಟು ಫುಲ್ ಎಫರ್ಟ್ ಹಾಕಿದ್ದೀನಿ. ಸೊ ತುಂಬ ಕ್ರೇಜಿ ಲೆವೆಲಲ್ಲಿ ಬಂದಿದೆ ಅಂತ ನಾನು ಅನ್ಕೋತೀನಿ. ಯಾಕಂದರೆ ಮಾಡ್ತಾ ಇರ್ಬೇಕಾದ್ರೆ ನನಗೆ ಐಡಿಯಾ ಬರ್ತಿತ್ತು. ಸೊ ಓಕೆ ಚೆನ್ನಾಗಿ ಬರ್ತಿದೆ ವಿಡಿಯೋ ಅಂತ. ಸೊ ಹೋಪ್ ಇಲ್ಲಿವರೆಗೂ ಎಂಜಾಯ್ ಮಾಡಿರ್ತೀರ ಅಂತ ಅನ್ಕೋತೀನಿ. ಸೊ ನಾಳೆಗೆ ಇನ್ನೂ ಒಂದು ಪಾರ್ಟ್ ಬರುತ್ತೆ. ಸೊ ಸ್ಟೇ ಟ್ಯೂನ್ಡ್ ಗೈಸ್. ಸೊ ಸಿಕ್ಕಾಪಟ್ಟೆ ಕಷ್ಟ ಬಿದ್ದಿದ್ದೀನಿ. ಸೊ ಖುಷಿಯಿಂದ ಕಷ್ಟ ಬಿದ್ದಿರೋದು ಗೈಸ್. ಸೊ ಕಷ್ಟ ಬಿದ್ದಿದ್ದೀನಿ ಅಂದರೆ ಕಷ್ಟದಿಂದ ಕಷ್ಟ ಬಿದ್ದಿರೋದಲ್ಲ, ಸೊ ಕಷ್ಟಪಟ್ಟು ಮಾಡಿರೋದಲ್ಲ, ಮನಸ್ಪೂರ್ವಕವಾಗಿ ಇಷ್ಟಪಟ್ಟು ಮಾಡಿರೋ ಅಂಥ ಅಡುಗೆ. ಸೊ ಒಂದು ಸ್ವಲ್ಪ ಕಷ್ಟ ಆಯಿತು. ಸೊ ವೀಡಿಯೋಗೋಸ್ಕರ ಸ್ವಲ್ಪ ಕಷ್ಟ ಬಿದ್ದಿದ್ದೀನಿ. ಸೊ ಗೈಸ್ ಇನ್ನೂ ಒಂದು ಪಾರ್ಟು ನಾಳೆ ಬರುತ್ತೆ. ಸೊ ಸ್ಟೇ ಟ್ಯೂನ್ಡ್. ಇವಾಗ ಐ ಹೋಪ್ ಈ ವಿಡಿಯೋ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿರ್ತೀರಾ. ಸೊ ಇಲ್ಲಿವರೆಗೂ ನೋಡ್ಕೊ ಬಂದಿದ್ದೀರಾ, ಈ ಮಾತನ್ನ ಕೇಳ್ತಾ ಇದ್ದೀರಾ ಅಂದರೆ ಆಬ್ವಿಯಸ್ಲಿ ಇಷ್ಟ ಆಗಿರುತ್ತೆ. ಸೊ ಯಾಕೆ ಅಂದರೆ ಇಷ್ಟ ಆಗಿಲ್ಲ ಅಂದರೆ ಆಲ್ಮೋಸ್ಟ್ ಸ್ಕಿಪ್ ಮಾಡಿರ್ತೀರಾ. ಇದನ್ನು ಆಲ್ಮೋಸ್ಟ್ ಹೇಳಿದ್ದೀನಿ ವೀಡಿಯೋದಲ್ಲೇ. ಸ್ಕಿಪ್ ಮಾಡಿದ್ರೆ ಇಲ್ಲಿವರೆಗೂ ಬಂದಿರ್ತೀರಾ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗಿರುತ್ತೆ, ನಗಿಸಿದ್ದೀನಿ ಅಂತ ಭಾವಿಸ್ತೀನಿ. ಸೊ ನಿಮಗೆ ಒಂದು ಸ್ಮೈಲ್ ಬಂದಿದ್ರೆ ಮಕ್ಕದಲ್ಲಿ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈಗಿನ್ನ ಬೆಳೀತಾರ ಪೈರು ನಾನು. ಸೊ ಆದಷ್ಟು ನೀರು ಹಾಕಿ ಬೆಳೆಸಿ, ಸೊ ಮರ ಆಗಲಿ. ಸೊ ನಿಮಗೆ ನೆರಳು ಕೊಡುತ್ತೆ ಮರ ಆಬ್ವಿಯಸ್ಲಿ. ಸೊ 100% ಇದ್ರ ಗ್ಯಾರಂಟಿ ನಾನೇ. ಸೊ
ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಬೇರೆಯವ್ರಿಗೂ ನೋಡಿ ನಗಲಿ, ಖುಷಿ ಪಡಲಿ, ಎಂಟರ್ಟೈನ್ಮೆಂಟಾಗಿ ಮಾಡಿದ್ದೀನಿ. ಸೊ ಬೆಲ್ ಐಕಾನ್ ನೋಡಿಯೋದು ಮಾತ್ರ ಮರಿಬೇಡಿ. ಸೊ ಬೆಲ್ ಐಕಾನ್ ನೋಡಿಯೋದ್ರಿಂದ ನಾಳೆ ಬರೋ ಪಾರ್ಟ್ 2 ವೀಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ನೋಟಿಫೈ ಆಗುತ್ತೆ. ಇಫ್ ಇನ್ ಕೇಸ್ ನೀವು ಮರ್ತೋಗಿದ್ರು ಆನ್ ಸ್ಪಾಟ್ ಬಿಟ್ಟಿದ ತಕ್ಷಣ ಎಂಗೇಜ್ ಆಗ್ಬೋದು ವೀಡಿಯೋದಲ್ಲಿ. ಸೊ ಇಷ್ಟಂತ ಹೇಳ್ತಾ ಗೈಸ್, ಲವ್ ಯು ಗೈಸ್, ಸ್ಟೇ ಟ್ಯೂನ್ ಫಾರ್ ಪಾರ್ಟ್ 2 ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ನಿಲ್ಲಿಸ್ತಾ ಇದ್ದೀನಿ. ಬಾಯ್. ಸ್ವೀಟ್ ಆಗಿದೆಯಾ ನೋಡು. ಕುಡಿ ಮತ್ತೆ. ಎಳ್ನೀರು ಆರೋಗ್ಯಕ್ಕೆ ಒಳ್ಳೆಯದು. ನೋಡಿ ಮಗನೇ, ಬೆಂಗಳೂರಲ್ಲಿ ಎಳ್ನೀರಿಗೆ 50 ರೂಪಾಯಿ ಆಗುತ್ತೆ. 60 ರೂಪಾಯಿ ಬೇಸಿಗೆಗೆ 60 ರೂಪಾಯಿ ಆದ್ರೂ ಆಯ್ತು. ನಿನ್ಗೆ ಏನ್ ಬೇಕು ಅದು ಎಡಿಟ್ ಮಾಡ್ಕೊ. ನನಗೆ ನನ್ನ ಕಂಟ್ರೋಲಲ್ಲಿ ಇರೋದು ಎಡಿಟು. ಅದನ್ನ ಮರ್ತೋಗಾರ ನಮ್ಮಮ್ಮ ಇದು ಕಟ್ಟಿದ್ದು. ಈಗ ಅವರೇ ಹೇಳೋದು ಮಗ ತೋರಿಸ್ಬೇಡ ಅಂತ. ಈಗ ಬಂದ್ಬಿಟ್ಟು ನನ್ನ ಮೇಲೆ ಹೇಳ್ತಾರೆ ಎಂತ ಆಫ್ ಮಾಡು. ಕಂಟಿನ್ಯೂಟಿ ಮಾಡಬಾರ್ದು. ಅದು ಚಿಕನ್ ಹಾಕಿದ್ಮೇಲೆ ಅಲ್ಲಲ್ಲೇ ಆಫ್ ಮಾಡಿ ಆನ್ ಮಾಡಿ. Yeah.